ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು! ಅಂತೂ ಇಂತೂ 8 ಭಾನುವಾರಗಳು ಕಳೆದು 9ನೇ ಭಾನುವಾರಕ್ಕೆ ಪಾದಾರ್ಪಣೆ ಮಾಡಿಬಿಟ್ವಿ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು! ಆಷಾಢ ಮಾಸ ಕಳೀತು, ಶ್ರಾವಣ ಪ್ರಾರಂಭ ಆಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕಷ್ಟಗಳು ಪ್ರತಿಯೊಂದೂ ಕೂಡ ದೂರ ಆಗಿ ತಾವಂದುಕೊಂಡಿರೋ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ವೆಂಕಟೇಶ್ವರರ, ತಾಯಿ ಲಲಿತಾ ರಾಜರಾಜೇಶ್ವರಿಯ, ಯಲ್ಲಮ್ಮ ದೇವಿಯ ಸಂಪೂರ್ಣ ಅನುಗ್ರಹ, 300 ಮುಕ್ಕೋಟಿ ದೇವತೆಗಳ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ತಾಯಿ ಯಲ್ಲಮ್ಮ, ನಾನು ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಮಂಗಳವಾರ ಆದರೆ ಮಂಗಳೂರಿನಲ್ಲಿರ್ತಕ್ಕಂಥ ಮಂಗಳಾದೇವಿ ಅಂತ ಹೇಳ್ತೀನಿ, ಲಲಿತಾ ರಾಜರಾಜೇಶ್ವರಿ ಅಂತೀನಿ, ಕನ್ಯಾಕುಮಾರಿ ಅಂತೀನಿ, ದೇವಿ ದುರ್ಗಾದೇವಿ ಅಂತೀನಿ, ಮೈಸೂರು ಚಾಮುಂಡೇಶ್ವರಿ ಅಂತೀನಿ. ಇದೇ ರೀತಿ ಶಕ್ತಿಪೀಠಗಳಲ್ಲಿ ಬಂದಾಗ ಮತ್ತೊಂದು ಶಕ್ತಿ ದೇವತೆ, ಬಹಳ ಶ್ರೇಷ್ಠ ದೇವತೆ, ಬಹಳ ಹೆಸರಾಂತವಾಗಿರ್ತಕ್ಕಂಥದ್ದು ಸೌದತ್ತಿ ಕ್ಷೇತ್ರದಲ್ಲಿರ್ತಕ್ಕಂಥ ಯಲ್ಲಮ್ಮ. ಆ ಯಲ್ಲಮ್ಮ, ಆ ತಾಯಿಯ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ವಿಶೇಷವಾಗಿ 9ನೇ ಭಾನುವಾರ ಬಂದಿರತಕ್ಕಂಥದ್ದು. ಈಗಾಗಲೇ 8 ಭಾನುವಾರ ಕಳೆದಿರತಕ್ಕಂಥದ್ದಿದೆ. ಶನೇಶ್ವರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಬೇಕು. ಇದೇ ರೀತಿ ತಾವೆಲ್ಲರೂ ಕೂಡ ಭಾನುವಾರದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡ್ತಾ ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದೀರ. ಯಾಕೆ ಅಂದರೆ, ಸಾಧಾರಣವಾಗಿ ಈಗ ನಾನು ಏನಾದರೂ ಆಚೆ ಕಡೆ ಎಲ್ಲ ಹೋದ್ನೋ, ಇಲ್ಲಾಂದರೆ ಸುಮ್ಮನೆ ಹಾಗೆ ಒಂದು ವಾಯು ವಿಹಾರಕ್ಕೆ ಹೋದ್ನೋ, ಇಲ್ಲಾಂದರೆ ಸಂಜೆ ಆದರೆ ನನ್ನ ಅಕ್ಕನ ಜೊತೆನೋ, ನನ್ನ ಅಣ್ಣನ ಜೊತೆನೋ, ಇಲ್ಲ ನನ್ನ ತಾಯಿಯ ಜೊತೆನೋ ಎಲ್ಲಾದರೂ ಒಂದು 10 ನಿಮಿಷ ಆಚೆ ಹೋದ್ರೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನ ಗುರ್ತಿಡಿದು ನನ್ನನ್ನು ಮಾತಾಡ್ತಾರೆ, ಇಲ್ಲ ನಿಮ್ಮ ಭಾನುವಾರದ ಕಾರ್ಯಕ್ರಮ ಮಾತ್ರ ಬಹಳ ಚೆನ್ನಾಗಿ ಬರ್ತಾ ಇದೆ, ಬಹಳ ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳಿ. ತುಂಬ ಖುಷಿಯಾಗುತ್ತೆ ಈ ಮಾತುಗಳನ್ನು ಕೇಳಿದಾಗ. ಯಾಕೆ ಅಂದರೆ, ಯಾವ ಒಂದು ವ್ಯಕ್ತಿ ಯಾವ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಆಗಲಿ, ಇಲ್ಲಾಂದರೆ ಆ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಆಗಲಿ, ಆ ಒಂದು ಕೆಲಸ ಆ ಒಂದು ವ್ಯಕ್ತಿಯನ್ನು ಗುಡಿಸಿ ಸಾಧಾರಣವಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾರಾದರೂ ಮಾತಾಡಿದ್ರೆ ಆ ಒಂದು ವ್ಯಕ್ತಿಗೆ ಇನ್ನೂ ಏನಾದರೂ ನಮ್ಮ ಜನಕ್ಕೋಸ್ಕರ ನಾವು ಮಾಡಬೇಕು, ಸೇವೆಯನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಛಲ ನಮ್ಮಲ್ಲೂ ಕೂಡ ಬರ್ತಕ್ಕಂಥದ್ದಿರುತ್ತೆ. ಅದೇ ರೀತಿ ತಾವೆಲ್ಲರೂ ಕೂಡ ಬಹಳ ಹೆಚ್ಚಿನ ಮಟ್ಟದಲ್ಲಿ ಪ್ರೀತಿ, ವಿಶ್ವಾಸ, ಈ ಒಂದು ಪ್ರೋತ್ಸಾಹವನ್ನು ನನಗೆ ತಾವು ತುಂಬ್ತಾ ಇದ್ದೀರಾ. ನಿಮ್ಮ ಈ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ತಾಯಿಯಂದರು, ಅಣ್ಣಂದರು, ಅಕ್ಕಂದರು, ಅಪ್ಪಂದರು ತಾವೆಲ್ಲರೂ ಕೂಡ ನಿಮ್ಮ ಆಶೀರ್ವಾದ ಸದಾ ಈ ನಿಮ್ಮ ಶ್ರೀನಿವಾಸ್ ಶರ್ಮಾ, ಈ ನಿಮ್ಮ ಮಗ, ಈ ನಿಮ್ಮ ತಮ್ಮ, ಈ ನಿನ್ನ ಅಣ್ಣನ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇದೇ ರೀತಿ ಇರಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಾ. ನನ್ನ ತಂದೆಯವರು ಬಂದಿದ್ದರು, ಈಗ ತಂದೆಯವ್ರ ಜೊತೆ ಅವರ ಮಗನಾಗಿ ನಾನು ಕೂಡ ಬರ್ತಾ ಇದ್ದೇನೆ. ಅದಾಗಿ ಇದೇ ಕಳೆದ ಕಾರ್ಯಕ್ರಮಗಳಲ್ಲಿ ಗುರುಗಳು ಕೂಡ ಹೇಳಿದರು, 18 ಭಾನುವಾರಗಳು ವಿಶೇಷವಾಗಿ ಶನೇಶ್ವರ ಆ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಂತ್ರಸಾರವನ್ನು ನಾಡಿನ ಸಮಸ್ತ ಜನಕ್ಕೂ ನೀನು ತಿಳಿಸ್ಕೊಡ್ಬೇಕು. ಅವರಿಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳು ಎಲ್ಲವೂ ಕೂಡ ದೂರ ಆಗಬೇಕು, ಇದಕ್ಕೆ ನೀನು ಮುನ್ನುಗ್ಗಬೇಕು ಅಂತ ಹೇಳಿ ಒಂದು ಧೈರ್ಯವನ್ನು, ಒಂದು ಆತ್ಮಸ್ಥೈರ್ಯವನ್ನು ನನಗೆ ತುಂಬಿ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅದೇ ರೀತಿ 8 ಭಾನುವಾರಗಳು 8 ವಾರಗಳು ಸಂಪೂರ್ಣವಾಗಿ ಯಶಸ್ವಿಯಿಂದ ಮುಗಿದಿರತಕ್ಕಂಥದ್ದಿದೆ. ಈಗ 9ನೇ ಭಾನುವಾರಕ್ಕೆ ಪಾದಾರ್ಪಣೆ ಮಾಡಿರತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ 9ನೇ ಭಾನುವಾರದಂದು ಕೂಡ ಶನೇಶ್ವರನ ಬಹಳ ವಿಶೇಷವಾಗಿರ್ತಕ್ಕಂಥ ಕಥೆಯೊಂದನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ಈ ಒಂದು ಕತೆ ಬಹಳ ಚುಟುಕಾಗಿರ್ತಕ್ಕಂಥದ್ದು, ಆದರೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಏನು ಈ ಕಥೆಯಲ್ಲಿರ್ತಕ್ಕಂಥ ಸಾರಾಂಶ ಏನಪ್ಪ ಅಂದರೆ, ಭಗವಂತ ಕೊಡ್ತಾನೆ, ತೆಗೆದುಕೊಳ್ತಾನೆ. ಆದರೆ ಕೊಡಬೇಕಾದ್ರೆ ಯಾವ ಒಂದು ವರವನ್ನು ಕೊಡ್ತಾನೋ, ಇಲ್ಲಾಂದರೆ ಯಾವ ಒಂದು ರೀತಿಯಲ್ಲಿ ಕೊಡ್ತಾನೋ ಅನ್ನೋದನ್ನು ಹೇಳಲಿಕ್ಕೆ ಬರಲ್ಲ. ಭಗವಂತ ಕಿತ್ಕೊಳ್ಬೇಕಾದ್ರೂ ಕೂಡ ಯಾವುದನ್ನು ಕಿತ್ಕೊಳ್ತಾನೆ, ಎಷ್ಟೇ ನಮಗದು ಸಂತೋಷವನ್ನು ತೊಗೊಂಡು ಬರ್ತಾ ಇದೆ ಅಂದ್ರೂ ಕೂಡ ಆ ಕ್ಷಣ ಭಗವಂತ ಅದನ್ನು ನಮ್ಮಿಂದ ಕಿತ್ಕೊಳ್ತಾನೆ.
ಈ ಒಂದು ವಿಚಾರಕ್ಕೆ ಬಂದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಭಗವಂತ ಇಷ್ಟನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಖುಷಿಯಾಗಿ ಸಂತೋಷವಾಗಿರತಕ್ಕಂಥದ್ದು ಬಹಳ ಉತ್ತಮ. ಈಗ ಭಗವಂತ ನನಗೆ ಕೊಡ್ತಾ ಇದ್ದಾನೆ ಅಂಥೇಳಿ ನಾನೇ ಹೋಗಿ ಭಗವಂತನ ಹತ್ರ ಕೂತ್ಕೊಂಡು ನಾನೇ ಭಗವಂತನಾಗ್ಬಿಟ್ರೆ ಎಲ್ಲಿನ ಮಾತದು? ಈ ಮಾತಿಗೆ ಅರ್ಥ ಇದೆಯಾ? ಇಲ್ಲ. ಇದೇ ರೀತಿ ಭಗವಂತ ಈಶ್ವರ, ಭಗವಂತ ಶನೇಶ್ಚರ ಇವರಿಬ್ಬರ ಮಧ್ಯೆ ನಡೆದ ಈ ಒಂದು ಸಂಘರ್ಷ, ಈ ಒಂದು ವಿಷಯ ತಮ್ಮೆಲ್ಲರಿಗೂ ಕೂಡ ನಾನು ನಿಮಗೆ ತಿಳಿಸಲೇಬೇಕು. ಏನೀ ವಿಷಯ? ಏನ ಕುತೂಹಲಕಾರಿ ರಹಸ್ಯ ಏನಿದೆ? ಆ ಒಂದು ಅವರಿಬ್ಬರು ಕೂಡ ಸಿಕ್ಕಿದಾಗ ಅಲ್ಲಿ ನಡೆದಿರತಕ್ಕಂಥ ವಾದ ವಿವಾದಗಳೇನು, ಅಲ್ಲಿ ಆದಂಥ ಕ್ಷಣಗಳೇನು, ಅಲ್ಲಿ ನಡೆದಂಥ ಅಚ್ಚರಿಗಳೇನು, ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಾಧಾರಣವಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಾ, ನಿಮಗೆ ಒಂದು ಆಫೀಸ್ಗೋ ಇಲ್ಲಾಂದರೆ ತಾವೆಲ್ಲಾದರೂ ಕೆಲಸ ಮಾಡ್ತಾ ಇರೋ ಜಾಗಕ್ಕೋ ತಾವೇನು ಮಾಡ್ತೀರಾ, ಹೋಗ್ತೀರಾ. ಅಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಒಂದಷ್ಟು ಪವರನ್ನು ಕೊಡ್ತಾರೆ, ನಿಮಗೊಂದಷ್ಟು ಕೆಲಸಗಳನ್ನು ಕೊಡ್ತಾರೆ. ನೀನು ಇಂಥ ಕೆಲಸನ ನೀನು ನಿಭಾಯಿಸಬೇಕು, ನಿನಗೊಂದೊಳ್ಳೆ ಸ್ಥಾನಮಾನವನ್ನು ಕೊಡ್ತಾರೆ. ಆದರೆ ಆ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಮನುಷ್ಯ ಆತನೇ ನಾನಾಗಬೇಕು, ನನಗೆ ಆ ಒಂದು ಸ್ಥಾನ ಬೇಕು ಅಂತ ಏಕಾಏಕಿ ತಾವಲ್ಲಿ ಹೋಗೋದಾಗ ಅದು ಸಮಂಜಸ ಅಲ್ಲ. ಆಗ ಅವರ ಜೊತೆ ಇರತಕ್ಕಂಥವ್ರು ಸಾಕಷ್ಟು ಜನ ಅದಕ್ಕೆ ಅಡೆತಡೆಗಳನ್ನು ಕೂಡ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಏನಿದು ಗುರುಗಳು ಏನೇನೋ ಹೇಳ್ತಾ ಇದ್ದಾರಲ್ಲ, ಅರ್ಥ ಆಗ್ತಾ ಇಲ್ವಲ್ಲ, ಇಲ್ಲಿ ಇವ್ರು ಹೇಳ್ತಾ ಇರೋದಕ್ಕೂ ಅಲ್ಲಿನ ಕತೆಗಳಿಗೂ ಯಾರೋ ಬರ್ತಾರೆ, ತಡೀತಾರೆ, ಅಲ್ಲಿ ತನಕ ಹೋಗೋದಕ್ಕೆ ಬಿಡೋದಿಲ್ಲ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಪಡ್ಕೊಳ್ಬೇಕು ಅಂದರೆ ಅಷ್ಟೇ ಕಷ್ಟಪಡಬೇಕು. ಏನಿದು ಯಾವುದು ಅರ್ಥ ಆಗ್ತಾ ಇಲ್ವಲ್ಲ? ಈ ಒಂದು ಅರ್ಥ ಈ ಒಂದು ವಿಷಯ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಯಾಕೆ ಅಂದರೆ ನಾನು ಇಷ್ಟು ಹೊತ್ತು ಏನಕ್ಕೆ ತಮ್ಮೆಲ್ಲರನ್ನು ಕಾಯಿಸಿದೆ ಅಂದರೆ, ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತಾರೆ, ಬರ್ತಾರೆ, ಕೂತ್ಕೊಳ್ತಾರೆ, ಒಂದು ಕಥೆಯನ್ನು ಹೇಳ್ತಾರೆ, ಮುಗಿಸ್ಬಿಡ್ತಾರೆ. ಆದರೆ ಆ ಕಥೆಯನ್ನು ಸಾಮಾಜಿಕವಾಗಿ ಅಳವಡಿಸ್ಕೊಳ್ಬೇಕು, ಅದರ ಅರ್ಥಾರ್ಥ ಪರಿಪೂರ್ಣವಾಗಿ ತಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂದರೆ ಅದನ್ನು ಪ್ರತಿನಿತ್ಯದ ನಮ್ಮ ಕಾಯಕ, ನಮ್ಮ ಜೀವನ, ಸಾಧಾರಣವಾಗಿ ಎಲ್ಲರೂ ಕೂಡ ಸಾರ್ವಜನಿಕರು ಮಾಡ್ತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲ ಕೂಡ ಗುರುತಿಸಿ ಹೇಳಿದಾಗ ಕೂಡ ತಮಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈಗ ಬರ್ತೀನಿ ಕತೆಗೆ. ಒಂದು ದಿವಸ ಭಗವಂತ ಶನೇಶ್ಚರ ಕೈಲಾಸಕ್ಕೆ ಹೋಗ್ತಾ ಇರ್ತಾನೆ. ಭಗವಂತ ಅಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಗವಂತ ಈಶ್ವರನ ವಾಹನ ನಂದಿಯ ಜೊತೆ ಭೃಂಗಿ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಇವರಿಬ್ಬರು ಕೂಡ ಒಂದು ರೀತಿ ಹೇಳಬೇಕಂದ್ರೆ ಶಿವಗಣರು ಅಂತಾರೆ. ಅಂದರೆ ಆ ಒಂದು ಭಗವಂತ ಆ ಒಂದು ಕೈಲಾಸದಲ್ಲಿ ಇಡೀ ಕೈಲಾಸವನ್ನೇ ಕೂಡ ಇವರಿಬ್ಬರು ಕಾಯ್ತಾ ಇರ್ತಾರೆ. ಈಶ್ವರನನ್ನು ಕೂಡ ಇವರಿಬ್ಬರು ಕಾಯ್ತಾ ಇರ್ತಾರೆ, ನಂದಿ ಮತ್ತು ಭೃಂಗಿ ಅಂತ ಹೇಳಿ. ಒಂದು ದಿನ ಶನೇಶ್ಚರ ಭಗವಂತ ಈಶ್ವರನ ಹತ್ರ ಬರಲಿಕ್ಕೆ ಇಚ್ಛೆ ಪಡ್ತಾರೆ. ಏನಕ್ಕೆ ಬರ್ತಾರೆ? ಇಲ್ಲಿದೆ ಕಾರಣ. ಭಗವಂತ ಬರೋದು ಏನಕ್ಕೆ ಗೊತ್ತಾ? ಅಲ್ಲಿರ್ತಕ್ಕಂಥ ಈಶ್ವರನ ಪಟ್ಟವನ್ನೇ ಕೇಳಲಿಕ್ಕೆ ಭಗವಂತ ಬರ್ತಾನೆ ಶನೇಶ್ಚರ. ಯಾಕೆ ಅಂದರೆ ಭಗವಂತ ಅಂದಮೇಲೆ ಯಾರು? ಕೇಳಿದ್ದನ್ನೆಲ್ಲ ದಯಪಾಲಿಸೋನು, ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಭಗವಂತನ ಲೀಲೆ ಆ ರೀತಿಯಾಗಿರ್ತದೆ. ನೀವು ಏನೇ ಕೇಳಿ, ಅದಕ್ಕೋಸ್ಕರ ಹೇಳ್ತಾರೆ ಭಗವಂತ, ಒಂದು ಸತಿ ನೀನು ಪ್ರತ್ಯಕ್ಷವಾಗಿ ನನ್ನನ್ನೇನಾದರೂ ಕೇಳಪ್ಪ, ನನಗೆ ನೀನು ವರ ಬೇಕಪ್ಪ, ನಾನು ನಿನ್ನ ಹತ್ರ ಏನಾದ್ರು ಕೇಳಬೇಕಪ್ಪ, ಒಂದು ಸತಿ ನೀನು ಪ್ರತ್ಯಕ್ಷನಾಗ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಭಗವಂತ ಎಲ್ಲಾದರೂ ಪ್ರತ್ಯಕ್ಷ ಆದರೆ ಭಗವಂತ ಕೇಳ್ತಾನೆ, ನಿನಗೇನು ಬೇಕಪ್ಪ? ನಾವೇನು ಕೇಳಿದ್ರು ನಾವೇನು ಹೇಳಿದ್ರು ಕೂಡ ಭಗವಂತ ಅದನ್ನು ನೆರವೇರಿಸ್ತಾನೆ. ಆ ಒಂದು ನಿಟ್ಟಿನಲ್ಲಿ ಭಗವಂತ ಶನೇಶ್ಚರನು ಕೂಡ ಈಶ್ವರನ ಹತ್ರ ಹೋಗ್ತಾನೆ. ಭಗವಂತ ನಿನ್ನ ಪಟ್ಟವನ್ನೇ ಈಶ್ವರನ ಪಟ್ಟವನ್ನೇ ತೆಗೆದುಕೊಳ್ಳಲಿಕ್ಕೆ ಶನೇಶ್ಚರ ಹೋಗ್ತಾನೆ. ಆ ಒಂದು ವಿಚಾರ ನಂದಿ ಮತ್ತು ಭೃಂಗಿಗಳಿಗೆ ಗೊತ್ತಾಗೋಗುತ್ತೆ. ಆಗ ಅವರೇನು ಮಾಡ್ತಾರೆ, ಶನೇಶ್ಚರನನ್ನು ಆ ಒಂದು ಕೈಲಾಸದ ಪ್ರಥಮ ದ್ವಾರದಲ್ಲೇ ನಿಲ್ಲಿಸಿಬಿಡ್ತಾರೆ. ನೀನು ಒಳಗೆ ಹೋಗುವಾಗೆ ಇಲ್ಲ ಅಂಥೇಳಿ ಶನೇಶ್ಚರನಿಗೆ ಭಾರೀ ಮೊತ್ತದಂದರೆ ಭಾರೀ ಪ್ರಮಾಣದಲ್ಲಿ ಅಪಮಾನಗಳನ್ನು ಮಾಡ್ತಾರೆ, ಅವಮಾನಗಳನ್ನು ಮಾಡ್ತಾರೆ. ಅದಾದ ಮೇಲೆ ಭಗವಂತ ಯಾವ ರೀತಿ ಹೆಜ್ಜೆಯನ್ನು ಹಾಕ್ತಾನೆ, ಅದಾದ ಮೇಲೆ ನಡೆದಿರತಕ್ಕಂಥ ಕಥೆ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ತಮ್ಮೆಲ್ಲರಿಗೂ ಕೂಡ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ನಿಲ್ಲಿಸಿದ್ದೆ, ಸಮಯದ ಅಭಾವ, ಆಗಾಗ ಸಣ್ಣ ಪುಟ್ಟ ಒಂದೊಂದಷ್ಟು ವಿರಾಮಗಳನ್ನು ಕೂಡ ತಗೊಳ್ಬೇಕು. ಅದಾದ ಮೇಲೆ ಭಗವಂತ ಬಂದ. ಅಲ್ಲಿರ್ತಕ್ಕಂಥ ನಂದಿ ಭೃಂಗಿ ಇಬ್ಬರು ಸೇರಿ ಭಗವಂತನನ್ನು ನಿಂದಿಸಿದ್ರು. ಅಲ್ಲಿ ಭಗವಂತನಿಗೆ ಬಹಳ ಬೇಜಾರಾಯಿತು. ಭಗವಂತನಿಗೆ ಭಾರೀ ಪ್ರಮಾಣದಲ್ಲಿ ನಿಂದನೆ ಆಯಿತು. ಭಗವಂತನಿಗೆ ಬಹಳ ಬೇಜಾರಾಯಿತು. ಆ ಒಂದು ವಿಚಾರ ಅಲ್ಲಿ ಕೂತಿರ್ತಕ್ಕಂಥ ಪರಮೇಶ್ವರ ಸಾಂಬ ಸದಾಶಿವ ಭಗವಂತನಿಗೆ ಗೊತ್ತಾಗೋಗುತ್ತೆ. ಈ ಥರ ಬಂದಿದ್ದ ಭಗವಂತ ಈ ರೀತಿಯಾಗಿ ಅವಮಾನ ಆಯಿತು,
ಆ ಒಂದು ವಿಷಯವನ್ನು ತಿಳಿಸಿದ್ದು ಕೂಡ ನಮ್ಮ ನಂದಿ ಮತ್ತು ಭೃಂಗಿ ಇವರಿಬ್ಬರು ಸೇರಿ ಅಲ್ಲಿ ಭಗವಂತನ ಹತ್ರ ಹೋಗ್ತಾರೆ. ಭಗವಂತ ಈ ರೀತಿ ಶನೇಶ್ಚರ ಬಂದಿದ್ರು, ಈ ರೀತಿಯಾಗಿ ಅವರಲ್ಲಿ ಒಂದು ಬೇಡಿಕೆ ಇದೆ, ಭಗವಂತ ಇದನ್ನ ತಾವು ಈಡೇರಿಸಬೇಕಂತೆ, ಅದಕ್ಕೋಸ್ಕರ ನಾವು ಅವ್ರನ್ನ ಒಳಗಡೆ ಬಿಡಲಿಲ್ಲ, ಪ್ರಭುಗಳು ಧ್ಯಾನದಲ್ಲಿದ್ದಾರೆ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ, ಅವರನ್ನು ಬಿಡಲಿಲ್ಲ. ಈ ಒಂದು ವಿಚಾರವನ್ನು ಕೇಳಿದ ತಕ್ಷಣ ಶಿವನಿಗೆ ಕೋಪ ಬಂದ್ಬಿಡ್ತು. ಇದೇನಿದು ಶನೇಶ್ಚರ, ಆತನ ಶಕ್ತಿ, ಆತನ ಕೀರ್ತಿ ಅಪಾರವಾಗಿರ್ತಕ್ಕಂಥದ್ದು, ಅಂಥ ಭಗವಂತ ಅವನನ್ನೇ ಬಿಟ್ಬಿಟ್ರಲ್ಲ ನೀವು, ಅವನನ್ನೇ ಯಾಕೆ ನೀವು ಈ ಥರ ಮಾಡಿದ್ದೀರಾ, ನಿಂದನೆ ಮಾಡಿದ್ದೀರಾ, ಬೇಡ, ಮೊದಲು ಹೋಗಿ ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಆಗ ಭಗವಂತನನ್ನ ಸಮಾಧಾನ ಮಾಡಿ ಪರಮೇಶ್ವರ ಮತ್ತೊಮ್ಮೆ ಒಳಗಡೆ ಕರೆಸ್ಕೊಳ್ತಾರೆ. ಆಗ ಏನಾಗತ್ತೆ ಕತೆ ಅಂದರೆ ಎಷ್ಟು ವಿಸ್ಮಯಚಕಿತವಾಗಿರ್ತಕ್ಕಂಥದ್ದಂದರೆ, ಈಗ ತಾವು ಕೇಳ್ತಾ ಇರ್ತಕ್ಕಂಥ ಕಥೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್, ಒಂದು ಸಣ್ಣ ಬದಲಾವಣೆ. ಏನಪ್ಪ, ಶನೇಶ್ಚರ ಬಂದಿದ್ದೇನಕ್ಕೆ? ಈಶ್ವರನ ಪಟ್ಟವನ್ನು ತಗೊಳ್ಳೋದಕ್ಕೆ, ಭಗವಂತನ ಸ್ಥಾನವನ್ನೇ ಕೇಳಲಿಕ್ಕೋಸ್ಕರ ಶನೇಶ್ಚರ ಬರ್ತಾ ಇದ್ದ. ಆದರೆ ಇವರಿಬ್ಬರು ಏನು ಮಾಡಿದ್ರು, ನಂದಿ ಭೃಂಗಿಗಳು ಭಗವಂತನಿಗೆ ನಿಂದನೆ ಮಾಡಿದ್ರು. ಅಲ್ಲಿಗೆ ಶನೇಶ್ಚರನಿಗೆ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಕೋಪ ಬಂದ್ಬಿಟ್ಟಿದೆ. ನನ್ನನ್ನೇ ತಡೆದು ಬಿಟ್ರಲ್ಲ, ನಾನು ಯಾರನ್ನೂ ಕೂಡ ಬಿಡೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಮಯ ಬಂದಾಗ ಅವರ ಗ್ರಹಗತಿಗಳು ಕೆಟ್ಟಾಗ ನಾನು ಪ್ರವೇಶ ಮಾಡ್ತೀನಿ, ನನ್ನ ವಕ್ರದೃಷ್ಟಿ ಬೀಳತ್ತೆ, ಅಂಥದ್ದು ನನ್ನನ್ನೇ ತಡೆದು ಬಿಟ್ರಲ್ಲ ಇವರು, ಹೇಗೆ ಅಂತ ಹೇಳಿ ಕೋಪ ಮಾಡಿಕೊಂಡು ಶಿವನ ಹತ್ರ ಹೇಳ್ತಾನೆ, ಭಗವಂತ ನಿನ್ನ ಹತ್ರ ಬರಲಿಕ್ಕೂ ಕೂಡ ನಾನು ಇವರಿಬ್ಬರ ಪರ್ಮಿಷನ್ ತಗೊಳ್ಬೇಕಾ, ಇವರಿಬ್ಬರ ಆಜ್ಞೆಯನ್ನು ತಗೊಳ್ಬೇಕಾ? ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ, ತ್ರಿಲೋಕ ಸಂಚಾರಿ ಆಗಿರ್ಬೇಕಾಗಿರ್ತಕ್ಕಂಥವನು ನಾನು, ಯಾಕೆಂದ್ರೆ ಯಾರನ್ನೂ ಕೂಡ ಬಿಡದೆ ಕಾಡಿಸ್ತಕ್ಕಂಥವನು ನಾನು, ನನ್ನನ್ನೇ ಇವರಿಬ್ಬರು ಬಿಡಲಿಲ್ವಲ್ಲ, ಏನಿದು ಭಗವಂತ, ಎಲ್ಲಿಯ ನ್ಯಾಯ ಇದು? ನನಗೆ ಇದಕ್ಕೆ ನೀನು ನ್ಯಾಯ ಕೊಡಲೇಬೇಕು ಭಗವಂತ. ಆಗ ಪರಮೇಶ್ವರ ಹೇಳ್ತಾನೆ, ಅಯ್ಯೋ ಇಲ್ಲ ಶನೇಶ್ಚರ, ಕೋಪ ಮಾಡ್ಕೊಳ್ಬೇಡ ಭಗವಂತ, ನಿನಗೆ ಈ ರೀತಿಯಾಗಿ ನಿಂದನೆ ಆಗಲಿಕ್ಕೆ ಯಾವುದೇ ರೀತಿ ಕಾರಣ ಇಲ್ಲ, ಅವರಿಬ್ಬರಿಗೆ ಗೊತ್ತಿಲ್ದಿರ ಈ ಒಂದು ಸಣ್ಣ ತಪ್ಪನ್ನು ಮಾಡಿದ್ದಾರೆ, ನೀನು ತಲೆ ಕೆಡಿಸ್ಕೊಳ್ಬೇಡ ಭಗವಂತ. ಆಗ ಶಿವ ಏನು ಮಾಡ್ತಾನೆ, ಬಹಳ ವಿಶೇಷವಾಗಿ ಭಗವಂತ ಶನೇಶ್ಚರನಿಗೆ ಒಂದು ವರವನ್ನು ಕೊಡ್ತಾನೆ. ಈ ಒಂದು ಮಧ್ಯದಲ್ಲಿ ನಮ್ಮ ನಂದಿ ಏನು ಮಾಡ್ತಾರೆ, ಒಂದು ದುಂಬಿಯ ರೂಪದಲ್ಲಿ ಒಂದು ಸಣ್ಣ ಕ್ರಿಮಿಕೀಟ, ಅಂದರೆ ದುಂಬಿ ಅಂದರೆ ತಾವೆಲ್ಲರೂ ಕೂಡ ನೋಡಿರ್ತೀರಾ, ಸಾಕಷ್ಟು ಈ ಹೂವುಗಳ ಮಧ್ಯದಲ್ಲಿ ದುಂಬಿ ಬರುತ್ತೆ, ಕಪ್ಪಗಿರುತ್ತೆ, ಗುಮ್ಮಂತ ಓಡಾಡ್ತಾ ಇರುತ್ತೆ ಎಲ್ಲ ಹೂಗಳ ಮಧ್ಯ. ತಾವು ಶಬ್ದವನ್ನು ಕೂಡ ಕೇಳಿಸ್ಬೋದು. ಸಾಧಾರಣವಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಾ, ಸಂಗೀತದಲ್ಲಿರ್ತಕ್ಕಂಥ ಕೆಲವೊಂದು ಅಕ್ಷರಗಳು, ಆ ಒಂದು ಅಕ್ಷರದಲ್ಲಿ ಬರ್ತಕ್ಕಂಥ ಆ ಒಂದು ಸ್ವರಗಳು ತಾವೆಲ್ಲರೂ ಕೂಡ ಕೇಳಿದ್ದೀರಾ. ಓ ಎಂಬತಕ್ಕಂಥ ಶಬ್ದವನ್ನು ಕೇಳಿದ್ದೀರಾ, ಸಮ್ ಎಂಬತಕ್ಕಂಥ ಶಬ್ದವನ್ನು ಕೇಳಿದ್ದೀರಾ. ಆದರೆ ಈ ದುಂಬಿ ಆ ಒಂದು ಉಳದಲ್ಲಿ ಬರ್ತಕ್ಕಂಥ ಶಬ್ದ ಯಾವುದು? ಈ ರೀತಿಯಾಗಿರ್ತಕ್ಕಂಥದ್ದು. ಆ ಒಂದು ದುಂಬಿಯ ರೂಪದಲ್ಲಿ ಶನೇಶ್ಚರನ ಕಿವಿ ಒಳಗಡೆ ಹೋಗ್ಬಿಡ್ತಾನೆ ಭಗವಂತ ನಂದಿ. ಶನೇಶ್ಚರನ ಕಿವಿಯೊಳಗಡೆ ಆ ಒಂದು ದುಂಬಿಯ ರೂಪದಲ್ಲಿ ಭಗವಂತನ ಕಿವಿಯೊಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಆಗ ಭಗವಂತನಿಗೆ ಏನಾಗತ್ತೆ, ಅಲ್ಲಿರ್ತಕ್ಕಂಥ ಭಗವಂತ ಹೇಳ್ತಕ್ಕಂಥದ್ದು ಕೇಳಿಸೋದಿಲ್ಲ. ಆಮೇಲೆ ಭಗವಂತ ಯಾವ ಒಂದು ವಿಚಾರವನ್ನು ಕೇಳಬೇಕು ಅನ್ನೋದನ್ನು ಕೂಡ ಮತ್ತೆ ಮರ್ತೋಗ್ತಾನೆ ಭಗವಂತ. ಆ ಒಂದು ಖುಷಿ ಸಂದರ್ಭ. ಈಗ ಮತ್ತೊಂದು ವಿಚಾರ ಏನಪ್ಪ, ಶನೇಶ್ಚರನಿಗೆ ಒಂದು ಖುಷಿ ಸಂದರ್ಭ ಏನು, ಭಗವಂತ ಒಂದು ವರವನ್ನು ಕೊಟ್ಟಿದ್ದಾನೆ. ಆ ವರ ಏನಪ್ಪ ಅಂದರೆ, ಇನ್ನು ಮೇಲೆ ಇವತ್ತಿಂದ ಶನೇಶ್ಚರನಿಗೆ ತ್ರಿಲೋಕ ಸಂಚಾರಿಯಾಗಿ ನಾನು ವರವನ್ನು ಕೊಡ್ತಾ ಇದ್ದೇನೆ. ಯಾವುದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ತ್ರಿಮೂರ್ತಿಗಳು ನಾವಿರ್ತಕ್ಕಂಥ ಜಾಗಕ್ಕೆ ಬಂದರೂ ಕೂಡ ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರೋದಿಲ್ಲ, ಅಡ್ಡಿ ಅಡೆತಡೆಗಳು ಬರೋದಿಲ್ಲ. ಏಕಾಏಕಿ ಬರ್ಬೋದು, ನಮ್ಮನ್ನು ನೋಡ್ಬೋದು, ಹೋಗ್ಬೋದು. ಇಡೀ ಭೂಮಂಡಲವನ್ನೇ ಅವನು ಸುತ್ತಬಹುದು, ಇಡೀ ಗ್ರಹಗಳನ್ನೇ ಸುತ್ತಬಹುದು, ಅವನಿಗೆ ಯಾವುದೇ ರೀತಿ ಅಡೆತಡೆಗಳಿಲ್ಲ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ವರವನ್ನು ಭಗವಂತನಿಗೆ ಕೊಟ್ಬಿಡ್ತಾನೆ. ಆ ಒಂದು ಖುಷಿಯಲ್ಲಿ ಶನೇಶ್ಚರ ಏನು ಮಾಡ್ತಾರೆ, ಅವರು ಬಂದಿರತಕ್ಕಂಥ ಕೆಲಸವನ್ನು ಮರೆತು ಸಿಕ್ಕಿದ್ರಲ್ಲಿ ಖುಷಿಯಾಗಿ ಅವ್ರ ಪಾಡ್ಗೋರು ಬರ್ತಾರೆ. ಬರಬೇಕಾದ್ರೆ ಇನ್ನು ವಿಶೇಷವಾಗಿ ನಾರದ ಮಹರ್ಷಿಗಳು, ಅವರ ಕತೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರು ಅಲ್ಲಿ ಒಂದು ಇಲ್ಲಿ ಒಂದು ಮಾತುಗಳನ್ನು ಹಾಡ್ತಕ್ಕಂಥದ್ದು, ಇಲ್ಲಾಂದರೆ ಆ ಸಮಯದಲ್ಲಿ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ. ದಿಕ್ಕುಗಳನ್ನು ತಪ್ಪಿಸ್ತಾರೆ, ದಾರಿಯನ್ನು ತಪ್ಪಿಸ್ತಾರೆ, ಅವರೇ ಬೇಕು ಅಂತ ಸಿಗಾಕಿಸ್ತಾರೆ. ಈ ನಾರದರ ವಿಚಾರಕ್ಕೆ ಬಂದರೆ ಮಾತ್ರ ಬಹಳ ಒಂಥರ ನಗು ತರುವಂಥ ಸಂತತಿ, ಕೆಲವೊಂದು ಸತಿ ಬಹಳ ದುಃಖ ಆಗ್ತಕ್ಕಂಥ ಸಂಗತಿ ಪ್ರತಿಯೊಂದು ಕೂಡ ನಡೀತೆ. ಯಾಕೆ ಅಂದರೆ ನಮ್ಮ ಈ ಒಂದು ಧಾರ್ಮಿಕ ಹಿನ್ನೆಲೆಗಳನ್ನು ಉಳ್ಳಂತಹ ಕೆಲವೊಂದು ಚಿತ್ರಗಳನ್ನು ನೋಡಿದಾಗ ನಾವು ಇದೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಅಲ್ಲಿರ್ತಕ್ಕಂಥ ಭಗವಂತ ಎಷ್ಟು ಶ್ರೇಷ್ಠ, ಭಗವಂತ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದೊಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಅದೇ ರೀತಿ
ನಾರದ ಮುನಿಗಳು ಬಂದಾಗ ಶನೈಶ್ಚರನಿಗೆ ಪ್ರಶ್ನೆ ಮಾಡ್ತಾರೆ, ಆಹಾ ಶನೈಶ್ಚರ, ಅಂತೂ ಇಂತೂ ನೀನು ಅಂದುಕೊಂಡಿದ್ದನ್ನು ಸಾಧಿಸ್ಬಿಟ್ಟಿಯಲ್ಲಪ್ಪ ಭಗವಂತ, ಅಂತೂ ಇಂತೂ ನೀನು ಶಿವನ ಪಟ್ಟವನ್ನು ಗೆದ್ದು ಬಿಟ್ಟೆ ಅಂತ ಹೇಳ್ತಾರೆ. ಆದರೆ ಶನೈಶ್ಚರನಿಗೆ ಅದು ಕೇಳಿಸೋದಿಲ್ಲ. ಯಾಕೆ? ನಂದಿ ದುಂಬಿಯ ರೂಪದಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಆ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳೋದಿಲ್ಲ. ಆ ಒಂದು ವಿಚಾರವನ್ನು ಮತ್ತೆ ನಮ್ಮ ನಾರದ ಮುನಿಗಳು ಹೇಳಬೇಕಾದ್ರೆ ಆ ಒಂದು ಸಮಯದಲ್ಲಿ ಕರೆಕ್ಟಾಗಿ ನಂದಿ ಕಿವಿಯಿಂದ ಆಚೆ ಬರ್ತಾರೆ. ಆ ಒಂದು ದುಂಬಿಯ ರೂಪದಲ್ಲಿ ಒಳಗೋಗಿರ್ತಕ್ಕಂಥ ನಂದಿ ಮತ್ತೊಮ್ಮೆ ವಾಪಸ್ ಬರ್ತಾರೆ ಆಚೆ ಕಡೆ. ಆಗ ಮತ್ತೆ ಭಗವಂತನ ಕಿವಿಗೆ ಬೀಳುತ್ತೆ, ಅಯ್ಯಯ್ಯೋ ಛೇ, ನಾನು ಹೋಗಿದ್ದ ಕೆಲಸನೇ ಆಗಲಿಲ್ವಲ್ಲ ಅಂತ ಮತ್ತೆ ಮನಸ್ಸಿಗೆ ನೋವು ಉಂಟನ್ನು ಮಾಡ್ಕೊತಾರೆ. ಆದರೆ ಒಂದು ಖುಷಿಯ ಸಂದರ್ಭ ಇದೆ. ಏನಪ್ಪ? ಯಾರಿಗೂ ಕೂಡ ಸಿಗದೇ ಇರತಕ್ಕಂಥ ಅವಕಾಶ. ಯಾಕೆ ಅಂದರೆ ತ್ರಿಲೋಕ ಸಂಚಾರಿಯಾಗಿ ಆ ಒಂದು ವರವನ್ನು ಪಡಿಬೇಕು ಅಂದರೆ ಸಾಕಷ್ಟು ತಪಸ್ಸನ್ನು ಮಾಡಬೇಕು, ಸಾಕಷ್ಟು ಸಿದ್ಧಿಗಳನ್ನು ಪಡಿಸ್ಕೊಳ್ಬೇಕು. ಅಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಭಗವಂತ ಕೊಟ್ಬಿಟ್ನಲ್ಲ ನನಗೆ ಅನ್ನೋದೊಂದು ಖುಷಿ. ಆದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮರೆತು ಕೇಳಬೇಕಾಗಿರ್ತಕ್ಕಂಥ ವಿಷಯವನ್ನು ಕೇಳದಿರ ಸಪ್ಪಗೆ ಅದೊಂದು ಕಡೆ ಬೇಜಾರಾಗ್ತಾ ಇರ್ತಕ್ಕಂಥದ್ದಿತ್ತು. ಆದರೆ ನಾರದ ಮುನಿಗಳಲ್ಲಿ ಮತ್ತೊಂದು ಚಮತ್ಕಾರವನ್ನು ಮಾಡ್ತಾರೆ. ಭಗವಂತ ಏನೋ ವರವನ್ನು ಕೊಟ್ಟ. ಆ ವರ ಯಾವ ರೀತಿ ವರ್ಕ್ ಆಗತ್ತೆ, ಯಾವ ರೀತಿ ಉಪಯೋಗ ಆಗತ್ತೆ, ಅದನ್ನೇ ನೀನು ಮಾಡಬೇಕಲ್ವಾ ಶನೈಶ್ಚರ, ಪರಶಿವನ ಮೇಲೆ ಒಂದ್ಸತಿ ಪರೀಕ್ಷೆ ಮಾಡು ಅಂತ ಹೇಳಿ ಶನೈಶ್ಚರನಿಗೆ ಹೇಳ್ತಾರೆ. ಆದರೆ ಭಗವಂತ ಯಾರು? ಶನೈಶ್ಚರ. ಇಹಲೋಕದಲ್ಲಿರ್ತಕ್ಕಂಥ ಪಾಪಕರ್ಮಗಳನ್ನೇ ಆಟ ಆಡಿಸಿ ಬರ್ತಕ್ಕಂಥ ಎಲ್ಲ ಕಷ್ಟ ನಷ್ಟ ಪ್ರತಿಯೊಂದನ್ನು ಕೂಡ ಸರಿಸಮ ಪ್ರಮಾಣವಾಗಿ ತೂಕ ಹಾಕಿ ಎಷ್ಟು ಕಷ್ಟ ಕೊಡಬೇಕು, ಎಷ್ಟು ಸುಖ ಕೊಡಬೇಕು, ಇದೆಲ್ಲದರಲ್ಲೂ ಕೂಡ ಪ್ರವೀಣಾತ. ಯಾರನ್ನೂ ಕೂಡ ಬಿಡದೆ ಬೆಂಬೀಳತಕ್ಕಂಥ ಭಗವಂತ ಯಾರಪ್ಪ? ಶನೈಶ್ಚರ. ಅಂತಹ ಶನೈಶ್ಚರನ ಹತ್ರನೇ ನಮ್ಮ ನಾರದ ಮುನಿಗಳ ಆಟ. ಏನೋ ವರವನ್ನೇನೋ ಕೊಟ್ಬಿಟ್ಟ ಭಗವಂತ, ಪರೀಕ್ಷೆ ಮಾಡಿ ನೋಡು, ಅದಕ್ಕೆ ಒಂದು ಸತಿ ನೀನು ಶಿವನ ಮೇಲೆ ಪರೀಕ್ಷೆ ಮಾಡಿಬಿಡಪ್ಪ ಅಂತ ಹೇಳಿ ಶನೈಶ್ಚರರ ಕಿವಿಗೆ ಹಾಕ್ತಾರೆ. ಶನೈಶ್ಚರರು ಏನು ಮಾಡ್ತಾರೆ, ಓಹೋ ಹೌದಲ್ವಾ, ನನಗೆ ವರವೇನೋ ಸಿಕ್ತು, ನಾನು ಇದನ್ನು ಪರೀಕ್ಷೆ ಮಾಡೋದು ಹೇಗೆ ಅಂತ ಅವರು ಏನು ಮಾಡ್ತಾರೆ, ಒಂದು 2 ಹೆಜ್ಜೆ ಕೈಲಾಸದ ಕಡೆ ಹಾಕ್ತಾರೆ. ಆದರೆ ಮತ್ತೊಮ್ಮೆ ಕರೀತಾರೆ, ನಾರದ ಮುನಿಗಳೇ ಬನ್ನಿ ಇಲ್ಲಿ ಅಂತ. ಯಾಕೆ ಶನೈಶ್ಚರ, ಯಾಕೆ ಹೋದವನು ಮತ್ತೆ ವಾಪಸ್ ಬಂದಲ್ಲ? ಅಲ್ಲಿ ಭಗವಂತ ವರವನ್ನೇನೋ ಕೊಟ್ಟ. ಈಗ ನಾನು ಕೈಲಾಸದ ತನಕ ನಡ್ಕೊಂಡು ಹೋಗೋದಕ್ಕಿಂತ ನಿಮ್ಮ ಮೇಲೆ ಆ ಪ್ರಯೋಗ ಮಾಡಿಬಿಟ್ರೆ ಹೇಗೆ ಅಂತ ಕೇಳ್ತಾನೆ. ಅಲ್ಲಿ ಮತ್ತೆ ಸಿಕ್ಕಿಬಿದ್ದರು ನಮ್ಮ ನಾರದ ಮುನಿಗಳು. ಅವರು ಹಾಕಿರ್ತಕ್ಕಂಥ ಬಾಣ ಅವರಿಗೆ ಮತ್ತೆ ವಾಪಸ್ ಬಂತು. ಇದೆಲ್ಲವನ್ನು ಕೂಡ ನೋಡಿದ್ರೆ ಬಹಳ ನಗು ತರುವಂಥ ಸಂಗತಿ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅವರ ಬಿಟ್ಟ ಬಾಣ ಅವರಿಗೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಬಹಳ ರೋಮಾಂಚನವಾಗುತ್ತೆ. ಕಥೆಯನ್ನು ಹೇಳಬೇಕಾದ್ರೂ ನೋಡಿ, ಸಾಕಷ್ಟು ಜನ ಹೇಳ್ತಾರೆ ಸುಮ್ಮನೆ ಕಥೆಯನ್ನು ಹೇಳ್ಕೊಂಡು ಹೋಗ್ಬಿಡ್ತಾರೆ. ಕಥೆಯನ್ನು ಹೇಳಬೇಕಾದ್ರೂ ಕೂಡ ಆ ಒಂದು ಆವ ಭಾವ ಪ್ರತಿಯೊಂದು ಇದ್ರೇ ಜನ ಕೂತ್ಕೊಳ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಕೇಳ್ತಕ್ಕಂಥದ್ದು, ಹೇಳೋರು ನಮಗೂ ಕೂಡ ಒಂದು ಖುಷಿ ಇರ್ತಕ್ಕಂಥದ್ದು. ಬಿಡ್ತಕ್ಕಂಥ ಬಾಣ ರಿವರ್ಸ್ ಏನೋ ಆಯಿತು, ರಿವರ್ಸ್ ಆದಮೇಲೆ ಆ ಪರಿಣಾಮ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ಮಾಡ್ತಾ ಇದ್ದೆ. ಇನ್ನೇನು ಕೊನೆಯ ಭಾಗ. ಭಗವಂತ ನಾರದ ಮುನಿಗಳು ಬಿಟ್ಟಂಥ ಬಾಣ ಅವರಿಗೆ ರಿವರ್ಸ್ ಆಯಿತು. ಯಾವ ರೀತಿ ಆಯಿತು? ಬಂದ ಶನೈಶ್ಚರ ಬಂದು ಹೇಳ್ತಾರೆ, ನಾರದ ಮುನಿಗಳೇ, ಕೈಲಾಸದ ತನಕ ನಡ್ಕೊಂಡು ಹೋಗ್ತಕ್ಕಂಥದ್ದು ಏನಕ್ಕೆ? ಪರೀಕ್ಷೆ ಅಂತೂ ಮಾಡಲೇಬೇಕು, ನಿಮಗೆ ಮಾಡಿಬಿಡ್ತೀನಿ ಬಿಡಿ, ನೀವೇ ಸಿಕ್ಕಿದಿರಲ್ಲ ಅಂತ ಹೇಳಿ ಭಗವಂತ ನಾರದ ಮುನಿಗಳ ಮೇಲೆ ಪರೀಕ್ಷೆ ಮಾಡೇ ಬಿಡ್ತಾರೆ. ಅಂತೂ ಇಂತೂ ನಾರದ ಮುನಿಗಳು ಕೊನೆಗೆ ಸಿಗಾಕೊಂಡ್ಬಿಟ್ರು. ಆ ಕ್ಷಣ ಭಗವಂತ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ? ನಾರದ ಮುನಿಗಳಿಗೆ ಯಾವುದೋ ಒಂದು ಕನ್ಯೆಯ ರೂಪವನ್ನು ತಾಳಲಿಕ್ಕೆ ಒಂದು ಅನುಗ್ರಹವನ್ನು ಕಲ್ಪಿಸ್ಬಿಡ್ತಾರೆ. ಅಂದರೆ ಒಂದು ಪರೀಕ್ಷೆಯನ್ನು ಮಾಡಿಬಿಡ್ತಾರೆ. ನಾರದ ಮುನಿಗಳು ಒಂದು ಕನ್ಯೆಯ ರೂಪದಲ್ಲಿ, ಒಂದು ಸ್ತ್ರೀ ಬಾಲಕಿಯ ರೂಪದಲ್ಲಿ ಪರಿವರ್ತನೆ ಆಗೋಗ್ತಾರೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಭಗವಂತ ಬಂದಿದ್ದು ಯಾವುದೋ ವಿಚಾರಕ್ಕೆ, ಭಗವಂತನಿಗೆ ಸಿಕ್ಕ ವರ ಯಾವುದೋ ವಿಚಾರಕ್ಕೆ, ಭಗವಂತ ಪ್ರಯೋಗ ಮಾಡಿದ್ದು ಯಾವುದೋ ವಿಚಾರಕ್ಕೆ. ಇದರ ಮಧ್ಯದಲ್ಲಿ ನಂದಿ ಭೃಂಗಿಗಳ ಇವರಿಬ್ಬರ ಒಂದು ಆಟ. ಎಲ್ಲವನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಕಥೆಯನ್ನು ಏನಕ್ಕೆ ತಿಳಿಸ್ಕೊಟ್ಟೆ ಅಂದರೆ, ಭಗವಂತ ಯಾವ ಯಾವ ಕಾಲಕ್ಕೆ ಏನನ್ನು ಕೊಡಬೇಕೋ ಅದನ್ನು ಕೊಡ್ತಾನೆ. ನಾವೇ ಕಾಯಬೇಕು. ನಾವು ಯಾವುದು ಕೂಡ ಅಪೇಕ್ಷೆ ಅನ್ನೋದು ಇರಬೇಕು. ಮನುಷ್ಯನಿಗೆ ಅಪೇಕ್ಷೆ ಇರಬೇಕು. ಭಗವಂತ ನನಗಿದನ್ನು ಕೊಡಪ್ಪ ಅಂತ ಕೇಳ್ಕೊಳ್ಬೇಕು. ಹಾಗಂತ ದೌರ್ಜನ್ಯ ಮಾಡೋದು, ಭಗವಂತ ನೀನು ನನ್ನ ಕೊಟ್ಟೇ ಇಲ್ಲ, ನಾನು ಏಕಾಏಕಿ ಬರ್ತೀನಿ, ನಾನು ನಿನ್ನ ಹತ್ರನೇ ಬರ್ತೀನಿ, ನಿನ್ನ ಸ್ಥಾನನೇ ನಾನು ಕೊಟ್ಬಿಡು ಅಂದ್ಬಿಟ್ರೆ ಆಗುತ್ತಾ? ಈಗ ಸಾಧಾರಣವಾಗಿ ಇದಕ್ಕೆ ಇನ್ನೂ ನೀಟಾಗಿ ನಾನು ತಿಳಿಸ್ಕೊಡ್ಬೋದು ಅಂದರೆ,
ಪ್ರಾರಂಭದ ಹಂತದಲ್ಲಿ ತಾವೆಲ್ಲೋ ಒಂದು ಕಡೆ ಹೋಗ್ತೀರಾ, ಜಾಗಕ್ಕೆ ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೀರಾ. ಅವರೇನು ಮಾಡ್ತಾರೆ, ಪ್ರಾರಂಭ ಅಲ್ವಾ, ಇವಾಗ ತಾನೇ ಕೆಲಸಕ್ಕೆ ಸೇರ್ಕೊಂಡ್ರಲ್ವಾ, ಸ್ವಲ್ಪ ನಿಮಗೆ ನಾವು ಸಂಬಳವನ್ನು ಕೊಡ್ತೀವಿ, ಅದಾದ ಮೇಲೆ ತಾವು ಕೆಲಸ ಮಾಡುವುದನ್ನು ನೋಡಿ ಅದರ ಮೇಲೆ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ, ಹೌದಾ ನನಗೆ ನೀವು ಸಂಬಳ ಇಷ್ಟೇ ನಾ ಕೊಡೋದು, ನನಗೆ ಇನ್ನಷ್ಟು ಬೇಕು, ನನಗೆ ಜಾಸ್ತಿ ಬೇಕು, ನಾನು ಓದು ಜಾಸ್ತಿ ಇದೆ, ನಾನು ನಿಮ್ಗಿನ್ನ ಜಾಸ್ತಿ ಓದಿದ್ದೀನಿ, ನನಗೆ ನೀವು ಮಾಡೋ ಕೆಲಸನೇ ಬೇಕು ಅಂತ ಏಕಾಏಕಿ ಹೋಗಿ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ? ಆಗುತ್ತಾ? ನಿಮ್ಗಿನ್ನ ಎಕ್ಸ್ಪೀರಿಯನ್ಸ್ ಇದ್ದು ಅದರಲ್ಲಿ ಅನುಭವ ಇದ್ದವರು ಕೂಡ ಸಾಕಷ್ಟು ಜನ ಇರ್ತಾರೆ. ಅವರೆಲ್ಲರನ್ನು ಕೂಡ ತಾವು ಮೀರಿ ಏಕಾಏಕಿ ಹೋಗಿ ನೀವು ಆ ಸ್ಥಾನವನ್ನೇ ಕೇಳಬೇಕು ಅಂದರೆ ಆಗುತ್ತಾ? ನೀವು ಏಕಾಏಕಿ ಕಂಪನಿ ಓನರ್ ಜಾಗಕ್ಕೆ ಕೈ ಹಾಕ್ಬಿಟ್ರೆ ಹೇಗೆ? ಆಗೋದಿಲ್ಲ. ಅದಕ್ಕೋಸ್ಕರ ಹಂತವಾಗಿ ಭಗವಂತ ಕೊಡ್ತಾನೆ, ಅದೆಲ್ಲವನ್ನು ಕೂಡ ಸ್ವೀಕರಿಸಿ. ಭಗವಂತ ಕಷ್ಟವನ್ನು ಕೊಡ್ತಾನೆ, ನಷ್ಟವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ, ದುಡ್ಡನ್ನು ಕೊಡ್ತಾನೆ, ಅದನ್ನು ಕಿತ್ಕೊತಾನೆ. ಎಲ್ಲವನ್ನೂ ಕೂಡ ಖುಷಿಯಿಂದ ಭಗವಂತ ಕಷ್ಟವನ್ನು ಕೊಟ್ಟರೆ, ಭಗವಂತ ಕಷ್ಟ ಕೊಟ್ಟೆ ನಾನು ಬೇಡ ಅನ್ನೋದಿಲ್ಲ. ಆದರೆ ಆ ಒಂದು ಕಷ್ಟವನ್ನು ನಿಭಾಯಿಸ್ತಕ್ಕಂಥ, ಆ ಕಷ್ಟವನ್ನು ನಾನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡು ಸಾಕು ಅಂತ ಕೇಳ್ಕೊಳ್ಬೇಕು. ಆಗ ಅಲ್ಲಿ ಭಗವಂತ ಬಲೆಗೆ ಬಿದ್ದ. ಭಗವಂತ ಏನು ಮಾಡ್ತಾನೆ, ಕಷ್ಟ ಕೊಡ್ತಾನೆ. ಕಷ್ಟ ಏನಕ್ಕೆ ಕೊಡೋದು? ನೀವು ಮಾಡಿರೋ ಪಾಪಕರ್ಮಗಳನ್ನು ಹರಿಲಿಕ್ಕೆ. ತಾವು ಮಾಡಿದ್ದೀರಿ ಪಾಪಕರ್ಮ ಆದಮೇಲೆ ಶಿಕ್ಷೆ ಆಗಬೇಕು, ಅದಕ್ಕೆ ಭಗವಂತ ಕಷ್ಟವನ್ನು ಕೊಡ್ತಾನೆ. ನೀವು ಕೇಳೋದಕ್ಕಾಗೋದಿಲ್ಲ ಭಗವಂತನಲ್ಲಿ ತಾವು ಕೇಳಬೇಕಾಗಿರ್ತಕ್ಕಂಥದ್ದೇನು? ಕಷ್ಟವನ್ನೇನು ಕೊಟ್ಟೆ, ಸರಿ, ಅದು ನಾನು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಹರಿಲಿಕ್ಕೋಸ್ಕರ. ಆ ಪಾಪಕರ್ಮವನ್ನು ಹರ್ಕೊಳ್ಳಿಕ್ಕೋಸ್ಕರ ನೀನು ಕೊಟ್ಟಿರ್ತಕ್ಕಂಥ ಕಷ್ಟವನ್ನು ಹೇಗೆ ನಾನು ಎದುರಿಸೋದು? ಆ ಹೆದರಿಸಲಿಕ್ಕೆ ನನಗೊಂದು ಅವಕಾಶ, ಅಂದರೆ ನನಗೊಂದು ಧೈರ್ಯ, ಆತ್ಮಸ್ಥೈರ್ಯವನ್ನು ನೀನು ಕೊಡು, ಶಕ್ತಿಯನ್ನು ಕೊಡು ಅಂತ ಕೇಳ್ಕೊಳ್ಬೇಕು. ಆಗ ಭಗವಂತ ಅದಕ್ಕೆ ಒಂದು ಪರಿಹಾರ ಅನ್ನೋದನ್ನು ಸೃಷ್ಟಿ ಮಾಡಿರ್ತಾನಲ್ಲ, ಆ ಪರಿಹಾರ ಅನ್ನೋದು ಕೊಡ್ತಾನೆ. ಪರಿಹಾರ ಮಾಡ್ಕೊಳ್ಳಿ, ಬರ್ತಕ್ಕಂಥ ಕಷ್ಟ, ದೋಷ, ಸಂಕಷ್ಟಗಳು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ಳಿ. ಈ ಒಂದು ಪರಿಹಾರದ ಮಧ್ಯೆ ಬರ್ತಕ್ಕಂಥದ್ದೇ ಈ ತಂತ್ರಸಾರ. ಆ ತಂತ್ರಸಾರವನ್ನು ತಮ್ಮೆಲ್ರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದಿದೆ. ಇದೇ ಆ ಪರಿಹಾರ. ಭಗವಂತ ನಿಮ್ಮ ಕಷ್ಟವನ್ನು ನಿಭಾಯಿಸಲಿಕ್ಕೆ ಶಕ್ತಿ ಅಂತ ಹೇಳಿದ್ವಲ್ಲ, ಆ ಶಕ್ತಿ ಇದೆ. ಈ ರೀತಿಯಾಗಿರ್ತಕ್ಕಂಥ ತಂತ್ರಸಾರಗಳು, ಪೂಜೆ ಪುನಸ್ಕಾರಗಳನ್ನು ತಾವು ಮಾಡಿ ತಾವೆಲ್ಲರೂ ಕೂಡ ಬರ್ತಕ್ಕಂಥ ದೋಷಗಳು, ಸಂಕಷ್ಟಗಳು ಪ್ರತಿಯೊಂದನ್ನು ಕೂಡ ದೂರ ಮಾಡ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರುತ್ತೆ. ಬರ್ತಕ್ಕಂಥ ಸಮಸ್ಯೆಗಳು ಅಷ್ಟಿಂದನೂ ಕೂಡ ತಾವು ದೂರ ಮಾಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಸಮಯದ ಅಭಾವವೂ ಕೂಡ ಸಾಕಷ್ಟಿದೆ. ಕಥೆಯನ್ನು ನಾನು ಇನ್ನೂ ಹೇಳ್ಬೋದು, ಸಾಕಷ್ಟು ಇದೆ. ಆದರೆ ಇಲ್ಲಿ ತಂತ್ರಸಾರವನ್ನು ಕೂಡ ಮಾಡಬೇಕು. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಅದಕ್ಕೋಸ್ಕರ ಈಗ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ, ಬಹಳ ವಿಶೇಷವಾಗಿ ಈ ಒಂದು ತಂತ್ರಸಾರದಲ್ಲಿ ಮೊದಲನೇದಾಗಿ ಅರಿಶಿನ, ಕುಂಕುಮ. ಪ್ರತಿ ಕಾರ್ಯಕ್ರಮವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಅರಿಶಿನ ಮತ್ತು ಕುಂಕುಮವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಇನ್ನು ವಿಶೇಷವಾಗಿ ಭಗವಂತನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಪುಷ್ಪ ಯಾವುದಪ್ಪ? ಶಂಖುಪುಷ್ಪ. ಈ ಒಂದು ಶಂಖುಪುಷ್ಪವನ್ನು ಕೂಡ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಾ. ನೀಲಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪ ಶಂಖುಪುಷ್ಪ, ಇದನ್ನು ಕೂಡ ತಾವು ದರ್ಶನ ಮಾಡ್ತಾ ಇದ್ದೀರಾ. ಇನ್ನು ಬಹಳ ವಿಶೇಷವಾಗಿ ಕಪ್ಪು ದಾರ ನಾನು ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಭಾನುವಾರದ ಸಾಮಗ್ರಿಗಳಲ್ಲಿ ಕಪ್ಪು ದಾರ ಅಂತ ಕೂಡ ನಾನು ಹೇಳಿದ್ದೆ. ಇದನ್ನು ಒಂದು 2 ಮೀಟ್ರೋ 3 ಮೀಟ್ರ್ ಇಟ್ಕೊಳ್ಳಿ ಸಾಕು. ಇದರಿಂದ ಸಾಕಷ್ಟು ತಂತ್ರಸಾರ ಇದೆ. ಈ ಒಂದು ತಂತ್ರಸಾರ ಆದಮೇಲೆ ಈ ಕಪ್ಪು ದಾರವನ್ನು ತಾವೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಕಾಳುಮೆಣಸನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಇಲ್ಲಿ ಕಾಳುಮೆಣಸು ಕೂಡ ಈಗ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದೇ. ಇದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ ನೋಡಿ, ಕಾಳುಮೆಣಸು. ಇನ್ನು ಬಹಳ ವಿಶೇಷವಾಗಿ ಕಪ್ಪು ವಸ್ತ್ರ, ಈ ಎಳ್ಳು ಬತ್ತಿಯನ್ನು ಕಟ್ಟಿರ್ತಕ್ಕಂಥ ವಸ್ತ್ರ ಇದು. ಈ ರೀತಿಯಾಗಿ ಇರ್ತಕ್ಕಂಥದ್ದು ಇರುತ್ತೆ. ಇದನ್ನು 9 ಪೀಸ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಚೌಕಾಕಾರದಲ್ಲಿ 9 ಪೀಸನ್ನು ಮಾಡ್ಕೊಳ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ 9 ಪೀಸನ್ನು ಮಾಡ್ಕೊಳ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ 9 ಪೀಸನ್ನು ಸಣ್ಣದಾಗಿ ಈ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅರಿಶಿಣದ ಕೊಂಬು, ಇದು ಕೂಡ ಬಹಳ ವಿಶೇಷವಾಗಿ ಬೇಕಾಗಿರ್ತಕ್ಕಂಥದ್ದೇ. ಅರಿಶಿಣದ ಕೊಂಬು ತಾವು ಇದನ್ನು ಗಮನಿಸ್ತಾ ಇದ್ದೀರಾ. ಅರಿಶಿಣದ ಕೊಂಬು ಏನಕ್ಕೆ ಬೇಕು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಅರಿಶಿಣದ ಕೊಂಬು ಏನಕ್ಕೆ ಶ್ರೇಷ್ಠ? ಗುರು, ಲಕ್ಷ್ಮೀದೇವಿ ನೋಡಿ, ವಿದ್ಯೆ ಬೇಕು, ಸರಸ್ವತಿ ಗುರುಗಳು ಬೇಕು. ಲಕ್ಷ್ಮೀದೇವಿ, ದುಡ್ಡು ಬೇಕಂದರೆ ಲಕ್ಷ್ಮೀದೇವಿ ಬೇಕು.
ಅದಕ್ಕೋಸ್ಕರ ಎರಡೂ ಕೂಡ ಇರತಕ್ಕಂಥದ್ದು. ಎರಡೂ ಕೂಡ ಹೇಗೆ? ಅರಿಶಿನ ಸೌಭಾಗ್ಯವತಿ ದೇವಿ ಶಕ್ತಿ ದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರಿಶಿನದ ವರ್ಣ ಯೆಲ್ಲೋ ಕಲರ್, ಹಳದಿ ವರ್ಣ ಗುರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಲಕ್ಷ್ಮೀದೇವಿಯ ಗುರುಗಳ ಇವರಿಬ್ಬರ ಅನುಗ್ರಹ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಒಂದು ತಂತ್ರಸಾರದಲ್ಲಿ. ಬಹಳ ವಿಶೇಷವಾಗಿ ಇದನ್ನು ಗಮನಿಸಿದ್ದಾಯಿತು. ಇನ್ನು ಈ ಒಂದು ತಂತ್ರಸಾರದಲ್ಲಿ ಮತ್ತೊಂದು ವಿಚಾರ ಏನಪ್ಪ? ನಿಂಬೆಹಣ್ಣು. 5 ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. 5 ನಿಂಬೆಹಣ್ಣನ್ನು ತೆಗೆದುಕೊಂಡು ಮಧ್ಯಭಾಗದಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ 2 ಆಗ್ತಕ್ಕಂಥದ್ದು ಇರುತ್ತೆ. ಈ ರೀತಿಯಾಗಿ ಮಧ್ಯಭಾಗದಲ್ಲಿ 5 ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿ ಕಟ್ ಮಾಡಿ 2 ಭಾಗ ಆಗುತ್ತೆ. ಇದು ಟೋಟಲ್ಲು 9 ಪೀಸ್ ಆಗಬೇಕು. ಸಂಪೂರ್ಣವಾಗಿ 9 ಹೋಳಾಗ್ತಕ್ಕಂಥದ್ದು. 9 ಹೋಳಾಗ್ತಕ್ಕಂಥದ್ದು. ಇದನ್ನು ಕೂಡ ತಾವು ಗಮನಿಸಿದ್ದಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿ ಸತಿ ಹೇಳುವಾಗೆ 8 ದೀಪಗಳು ಅಂತ ಹೇಳುತ್ತಿದ್ದೆ. ಆದರೆ ಈ ತಂತ್ರಸಾರಕ್ಕೆ 4 ದೀಪಗಳು ಬೇಕಾಗಿರ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಕ್ಕೆ 4 ದೀಪಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಕೂಡ ತಾವು ಗಮನಿಸಿದ್ದಾಯಿತು. ಇನ್ನು ಭಗವಂತನಿಗೆ ಬಹಳ ವಿಶೇಷವಾಗಿ ಅಲಂಕಾರಕ್ಕೋಸ್ಕರ ನೀಲಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪ. ಭಗವಂತನಿಗೆ ಅಲಂಕಾರಕ್ಕೋಸ್ಕರ ನೀಲಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪ. ಇದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ, ಇದನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಇನ್ನು ಈ ಒಂದು ತಂತ್ರಸಾರಕ್ಕೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಬೇಕಾಗಿದೆ. ಆ ವಸ್ತು ಏನಪ್ಪ? ಅದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯಿತು. ಒಂದು ಸಾಮಗ್ರಿ ಅದು ಯಾವುದು ಅಂತ ಹೇಳಿಲ್ಲ, ಅದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಒಂದು ಸಾಮಗ್ರಿಯ ಹೆಸರೇನಪ್ಪ? ಕುಂಬಳಕಾಯಿ. ಇದೇನಿದು? ಗುರುಗಳು ತಂತ್ರಸಾರಕ್ಕೆ ಕುಂಬಳಕಾಯಿ ಉಪಯೋಗಿಸ್ತಾ ಇದ್ದಾರಲ್ಲ. ಕುಂಬಳಕಾಯಿನ ದೃಷ್ಟಿ ತೆಗೆದು ಹೊಡಿಲಿಕ್ಕಲ್ಲ, ಈ ಒಂದು ಕುಂಬಳಕಾಯಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಹಚ್ಚಲಿಕ್ಕೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಕುಂಬಳಕಾಯನ್ನು ಸಂಪೂರ್ಣವಾಗಿ 2 ಹೋಳನ್ನು ಮಾಡಿ ಅದರ ಒಳಗಡೆ ಇರತಕ್ಕಂಥ ಎಲ್ಲ ಬೀಜಗಳನ್ನು ತೆಗೆದು ಇಲ್ಲಿ ದೀಪದ ರೀತಿಯಲ್ಲಿ ಇದನ್ನು ಮಾಡಿಟ್ಕೊಂಡಿದ್ದೇವೆ. ಬಟ್ಟಲಿನ ಆಕಾರದಲ್ಲಿ ಸಂಪೂರ್ಣವಾಗಿ ತಾವು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇದಕ್ಕೆ ಮತ್ತೊಂದು ಹೆಸರೇ ಕೂಷ್ಮಾಂಡ ದೀಪ ಅಂತ ಹೇಳಿ ಹೇಳ್ತಾರೆ. ಕೂಷ್ಮಾಂಡ ದೀಪ ಅಂತ ಹೇಳಿ ಹೇಳ್ತಾರೆ. ಇದನ್ನು ಸುಮಾರು ಜನ ಇದರ ಒಂದು ಆಚಾರ ಇಟ್ಕೊಂಡಿರೋರು ಇದನ್ನು ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀರಾ. ಸುಮಾರು ಜನ ಇದರಲ್ಲಿ ದೀಪವನ್ನು ಹಚ್ಕೊಳ್ತೀರಾ. ಇದು ನಿಮ್ಮ ಸಂಪ್ರದಾಯವೂ ಕೂಡ ಹೌದು. ಇದನ್ನು ಈ ಒಂದು ತಂತ್ರಸಾರಕ್ಕೆ ಮಾಡ್ತಕ್ಕಂಥದ್ದು. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ವಿಶೇಷವಾಗಿ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಅದರ ಜೊತೆಗೆ ಈ ಬಾರಿ 9ನೇ ಭಾನುವಾರದ ಶನೇಶ್ಚರ ಯಂತ್ರ 18 ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಗಳಲ್ಲಿ 9ನೇ ಭಾನುವಾರದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಯಂತ್ರಸಾರವನ್ನು ತಮ್ಮೆಲ್ಲರಿಗೂ ಕೂಡ ನಾನು ಪರಿಚಯ ಮಾಡ್ತಾ ಇದ್ದೇನೆ. ತಾವು ನೋಡ್ತಾ ಇದ್ದೀರಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಾಧಾರಣವಾಗಿ ನಾನು ತ್ರಿಕೋಣ ಅಂತ ಹೇಳ್ತಿದ್ದೆ, ಇಲ್ಲಾಂದರೆ ಒಂದು ಚೌಕಾಕಾರ ಅಂತ ಹೇಳ್ತಿದ್ದೆ, ಒಂದು ವೃತ್ತಾಕಾರ ಅಂತ ಹೇಳ್ತಿದ್ದೆ, 6 ರೇಖೆ ಉಳ್ಳಂತಹ ನಕ್ಷತ್ರ ಅಂತ ಹೇಳ್ತಿದ್ದೆ, ಅಷ್ಟ ದಿಗ್ಬಂಧನ ಅಂತ ಹೇಳ್ತಿದ್ದೆ. ಇದೆಲ್ಲವೂ ಕೂಡ ಬರ್ತಾ ಇತ್ತು. ಆದರೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಭಗವಂತ ಆ ಒಂದು ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮನ ಚಿಹ್ನೆಗಳು ಇಲ್ಲಿ ನಾವು ಬರೆದಿರ್ತಕ್ಕಂಥದ್ದು. ರಂಗೋಲಿಯಿಂದನೂ ಕೂಡ ಹಾಕ್ತಕ್ಕಂಥದ್ದಿದೆ, ಮತ್ತು ವಿಶೇಷವಾಗಿ ಅಕ್ಕಿ ಹಿಟ್ಟಿಂದ ಕೂಡ ಹಾಕ್ತಕ್ಕಂಥದ್ದಿದೆ. ಇದನ್ನು ತಾವು ಗಮನಿಸ್ತಾ ಇದ್ದೀರಾ. ಪ್ರಾರಂಭದ ಹಂತದಲ್ಲಿ ಬಹಳ ವಿಶೇಷವಾಗಿ ಬಾಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಾಣ ಇಲ್ಲಿ ಬಹಳ ವಿಶೇಷವಾಗಿ ಬಿಲ್ಲನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಬಿಲ್ಲು ಮತ್ತು ಬಾಣ ಬಿಡಪ್ಪ ಶನೇಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಸೂರ್ಯ ಏನು? ಭಗವಂತನ ತಂದೆ, ಶನೇಶ್ಚರನ ತಂದೆ ಸೂರ್ಯ ಪರಮಾತ್ಮ. ಅಂತಹ ಸೂರ್ಯ ಭಗವಂತನ ವಿಶೇಷ ಅನುಗ್ರಹ ಸಿಕ್ಕಿದ್ರೆ ತಂದೆ ಮಕ್ಕಳ ಇಬ್ಬರು ಸಂಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲೂ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಭಗವಂತನ ಸಂಪೂರ್ಣ ಅನುಗ್ರಹ ಸಿಕ್ಕಿ ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಬಹಳ ವಿಶೇಷವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂತಾನೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಯಂತ್ರಸಾರವನ್ನು ಹಾಕಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ನೋಡಿ. ಇಲ್ಲಿ ಸೂರ್ಯ ಚಿಹ್ನೆ ಇರತಕ್ಕಂಥದ್ದು, ಸೂರ್ಯ ಪರಮಾತ್ಮ, ಇಲ್ಲಿ ಬಾಣ, ಇಲ್ಲಿ ಬಿಲ್ಲು,
ಬಹಳ ವಿಶೇಷವಾಗಿ ಶನಿ ಪರಮಾತ್ಮನ ಚಿಹ್ನೆಗಳು. ಈ ಒಂದು ಸೂರ್ಯ ಪ್ರಭೆಯ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಕೂಡ ನಾವು ಬರ್ಕೊಂಡಿದ್ದೇವೆ, ತಾವೆಲ್ಲರೂ ಕೂಡ ಗಮನಿಸ್ಬೋದು. ಈ ಒಂದು ಸೂರ್ಯ ಪ್ರಭೆಯ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಮತ್ತು ಬಾಣದ ತುದಿಯ ಭಾಗದಲ್ಲಿ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಬಿಲ್ಲಿನ ಮಧ್ಯಭಾಗದಲ್ಲೂ ಕೂಡ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಇಲ್ಲಿ ತಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದರೆ, ಇಲ್ಲಿ ಎರಡೇ ಬೀಜಾಕ್ಷರಿ ಮಂತ್ರ ಇರತಕ್ಕಂಥದ್ದು, ಒಂದು ರಂ, ಇನ್ನೊಂದು ಶಂ ತಾವು ನೋಡ್ಬೋದು. ಆದರೆ ರಮ್ಮನ್ನು ಮಾತ್ರ ಮಧ್ಯಭಾಗದಲ್ಲಿ ಬರೆದಿರತಕ್ಕಂಥದ್ದು, ಶಮ್ಮನ್ನು ಮಾತ್ರ ಎರಡು ಭಾಗದಲ್ಲೂ ಕೂಡ ಬರೆದಿರತಕ್ಕಂಥದ್ದು. ತಾವಿದನ್ನು ಗಮನಿಸ್ತಾ ಇದ್ದೀರಾ. ಇದು ಯಂತ್ರಸಾರ ಸಂಪೂರ್ಣವಾಗಿ ನೋಡಿ. ಇಲ್ಲಿ ತಾವು ಕೇಳ್ಬೋದು, ಗುರುಗಳೇ ಇದೇನಿದು ಹಿಂಗೆ ಹಾಕ್ಕೊಂಡಿದ್ದೀರಾ, ಇಷ್ಟು ಕಷ್ಟಕರವಾಗಿ ನಾವು ಹೇಗೆ ಹಾಕ್ಕೊಳ್ಳೋದು ಅಂತ. ಇಲ್ಲಿ ನಾನು ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ತಮ್ಮೆಲ್ಲರಿಗೂ ಕೂಡ ಅಲ್ಲಿರ್ತಕ್ಕಂಥ ಚಿಹ್ನೆಗಳು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಹಾಕ್ಕೊಂಡಿರ್ತಕ್ಕಂಥದ್ದು. ತಾವೆಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಅನುಕೂಲದ ತಕ್ಕನಾಗಿ ನಿಮಗೆ ಹೆಂಗಾಗುತ್ತೋ ಅದೇ ರೀತಿ ತಾವು ಹಾಕ್ಕೊಳ್ಬೋದು. ಬಾಣದ ಆಕಾರ ನಿಮ್ಗೆ ಯಾವ ರೀತಿ ಬರುತ್ತೋ ಬಾಣದ ಆಕಾರ ಹಾಕ್ಕೊಳ್ಬೋದು. ಸೂರ್ಯಪ್ರಭೆ ನಿಮ್ಗೆ ಯಾವ ರೀತಿ ಬರುತ್ತೋ ಸೂರ್ಯಪ್ರಭೆಯನ್ನು ಕೂಡ ಹಾಕ್ಕೊಳ್ಬೋದು. ಬಿಲ್ಲು ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಹಾಕ್ಕೊಳ್ಬೋದು. ನಾನು ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ತಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾಗಿರಲಿ ಅಂತ ಹೇಳಿ ಈ ರೀತಿಯಾಗಿ ಹಾಕ್ಕೊಂಡಿರ್ತಕ್ಕಂಥದ್ದು. ತಾವಿದನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಬಹಳ ವಿಶೇಷವಾಗಿ ತಂತ್ರಸಾರವನ್ನು ಪ್ರಾರಂಭ ಮಾಡುವ ಸಮಯ. ಈ ಒಂದು ತಂತ್ರಸಾರವನ್ನು ಪ್ರಾರಂಭ ಮಾಡುವ ಸಮಯ ಪ್ರಾರಂಭದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ, ವಿಶೇಷವಾಗಿ ಈ ಒಂದು ಕಪ್ಪು ವಸ್ತ್ರವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಸಂಪೂರ್ಣವಾಗಿ ಒಂದೊಂದು, ಅಂದರೆ ನಿಮ್ಮೊಂದು 2 ಇಂಚ್ 2 ಇಂಚು 2 ಇಂಚಿಗೆ 2 ಇಂಚು ಇದು ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಚೌಕಾಕಾರದಲ್ಲಿ ಈ ರೀತಿಯಾಗಿದ್ದರೆ ಸಾಕು. ಇದನ್ನು ಇಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ. ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ. ಬಹಳ ವಿಶೇಷವಾಗಿ ಈ ಒಂದು ಯಂತ್ರಸಾರ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ, ಪ್ರಾರಂಭದಿಂದ ಅಂತ್ಯದವರೆಗೂ ನಿಮ್ಮ ಬೀಜಾಕ್ಷರಿ ಮಂತ್ರ, ನಿಮ್ಮ ಮಹಾಮಂತ್ರ ಯಾವುದಪ್ಪ? ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ತಾವೆಲ್ಲರೂ ಕೂಡ ಪಠನೆ ಮಾಡಬೇಕು. ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ, ಓಂ ಶಂ ಶನೀಶ್ಚರಾಯ ನಮಃ. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಇಲ್ಲಿ 1 2 3 4 5 6 7 ಇಲ್ಲಿ 7 ದಿಕ್ಕುಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು. ಉಳಿದಿರತಕ್ಕಂಥ 2 ಬಟ್ಟೆಯನ್ನು ಈ ಒಂದು ಬಾಣಾಕಾರದ ತುದಿಯಲ್ಲಿ, ಬಿಲ್ಲಿನ ಪಕ್ಕದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಾಣಾಕಾರದ ಮುಂಭಾಗದಲ್ಲಿ, ಬಿಲ್ಲಿನ ಪಕ್ಕದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇದನ್ನು ಕೂಡ ತಾವು ಗಮನಿಸಬೇಕು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ? ನಿಂಬೆಹಣ್ಣು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ. 5 ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಅದನ್ನು ಸಂಪೂರ್ಣವಾಗಿ 2 ಹೋಳು ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನಿಮಗೆ 9 ಪೀಸ್ ಆಗಬೇಕು, 9 ಹೋಳು ಆಗಬೇಕು. ಇದನ್ನು ತಾವು ಗಮನಿಸ್ತಾ ಇದ್ದೀರಾ. ಓಂ ಶಂ ಶನೀಶ್ಚರಾಯ ನಮಃ, 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 ಓಂ ಶಂ ಶನೀಶ್ಚರಾಯ ನಮಃ. ಈ ರೀತಿಯಾಗಿ ನಿಂಬೆ ಹಣ್ಣನ್ನು ಇಟ್ಕೊಂಡಿದ್ದಾಯಿತು. ಇನ್ನು ಅರಿಶಿನ ಕುಂಕುಮ ತೆಗೆದುಕೊಳ್ತಕ್ಕಂಥದ್ದು. ನೋಡಿ, ನಿಮ್ಮ ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ನಿಮ್ಮ ಹೆಬ್ಬೆಟ್ಟು. ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆಟ್ಟು, ಇವು 3 ತಾವು ಗಮನಿಸ್ತಾ ಇದ್ದೀರಾ. ಇದೇ ರೀತಿಯಾಗಿ ಅರಿಶಿನ ಮತ್ತು ಕುಂಕುಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಉಂಗುರದ ಬೆರಳು, ಮಧ್ಯದ ಬೆರಳು, ಹೆಬ್ಬೆಟ್ಟು ತಾವು ಗಮನಿಸ್ತಾ ಇದ್ದೀರಾ. ಓಂ ಶಂ ಶನೀಶ್ಚರಾಯ ನಮಃ, 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 ಓಂ ಶಂ ಶನೀಶ್ಚರಾಯ ನಮಃ. ಈ ರೀತಿಯಾಗಿ
9 ನಿಂಬೆ ಹಣ್ಣಿನ ತುಂಡುಗಳ ಮೇಲೆ ಆ ಒಂದು ಹೋಳುಗಳ ಮೇಲೆ ಅರಿಶಿನ ಕುಂಕುಮವನ್ನು ಸಮರ್ಪಣೆ ಮಾಡಿದ್ದಾಯಿತು. ಇನ್ನು ತಾವೆಲ್ಲರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ಹೇಳಿದೆ ಕೂಷ್ಮಾಂಡ ದೀಪ ಅಂತ ಹೇಳಿ, ಇಲ್ಲಿರ್ತಕ್ಕಂಥ ಕುಂಬಳಕಾಯಿಗೆ 4 ದಿಕ್ಕಿನಲ್ಲೂ ಕೂಡ ಅರಿಶಿನ ಮತ್ತು ಕುಂಕುಮವನ್ನು ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಅರಿಶಿನ ಕುಂಕುಮವನ್ನು ಇಡಬೇಕಾದ್ರೆ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಹೇಗೆ ಗುರುಗಳೇ ಇಡೋದು ಅಂದರೆ ಈ ರೀತಿಯಾಗಿ ಇಟ್ಕೊಳ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆಟ್ಟನ್ನು ಜೋಡಿಸ್ಕೊಳ್ತಕ್ಕಂಥದ್ದು. ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆಟ್ಟನ್ನು ಜೋಡಿಸ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಆಗಿದ ತಕ್ಷಣ ನೋಡಿ, ಈ ರೀತಿಯಾಗಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈ ರೀತಿಯಾಗಿ 2 ಬಾರಿ ಅರಿಶಿನ 1 ಬಾರಿ ಕುಂಕುಮವನ್ನು ಇಡ್ತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈ ರೀತಿಯಾಗಿ ಅರಿಶಿನ ಕುಂಕುಮವನ್ನು ಇಡತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ. ಇನ್ನು ಇಷ್ಟು ಹೊತ್ತಿನವರೆಗೂ ತಾವೆಲ್ಲರೂ ಕೂಡ ನೋಡಿದ್ರಿ. ಇನ್ನು ತಂತ್ರಸಾರ ಸಾಕಷ್ಟು ಇದೆ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾಳುಮೆಣಸು ಏನಕ್ಕೆ ಶ್ರೇಷ್ಠ? ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಭಗವಂತನ ಅನುಗ್ರಹದೊಂದಿಗೆ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗಬೇಕು ಅಂತ ಹೇಳಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕೂಡ ಪಡೀಲಿಕ್ಕೆ ಈ ಒಂದು ಕಾಳುಮೆಣಸನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಿಂಬೆ ಹಣ್ಣಿನ ಮೇಲೆ ಎಲ್ಲ ಹೋಳ್ಮೇಳು ಕೂಡ 2 ಕಾಳು ಮೆಣಸನ್ನು ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶಂ ಶನೇಶ್ವರಾಯ ನಮಃ, 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 ಓಂ ಶಂ ಶನೇಶ್ವರಾಯ ನಮಃ. ಈ ರೀತಿಯಾಗಿ ಕಾಳುಮೆಣಸನ್ನು ಇಟ್ಟಿದ್ದಾಯಿತು. ಇನ್ನು ಶಂಕು ಪುಷ್ಪ ಅಂತ ನಾನು ತಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ಈಗ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಎಲ್ಲ ನಿಂಬೆ ಹಣ್ಣಿನ ಹತ್ರನೂ ಕೂಡ ಒಂದು ಶಂಕು ಪುಷ್ಪವನ್ನು ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಅರಿಶಿನದ ಕೊಂಬು ಅಂತ ಕೂಡ ಹೇಳಿದ್ದೆ. ಇದನ್ನು ಕೂಡ ಇಲ್ಲಿ ತಾವು ಸಮರ್ಪಣೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ, 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 ಓಂ ಶಂ ಶನೇಶ್ವರಾಯ ನಮಃ. ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ತಾವೆಲ್ಲರೂ ಕೂಡ ಸಮಾಧಾನ ಚಿತ್ತರಿಂದ ಗಮನಿಸಿದ್ದಾಯಿತು. ಇನ್ನು ಕರಿ ದಾರ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ಈ ಒಂದು ಕರಿ ದಾರವನ್ನು ತಾವೇನು ಮಾಡಬೇಕು ಅಂದರೆ ಈಗ ನಾನು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು, ಈ ಒಂದು ಕರಿ ದಾರವನ್ನು ಇವತ್ತಿನ ದಿವಸ ತಂತ್ರಸಾರ ಮುಗಿದಾದ ನಂತರ ನಿಮ್ಮ ಕುಟುಂಬಸ್ಥರೆಲ್ಲರೂ ಸೇರಿ ಈ ಒಂದು ತಂತ್ರಸಾರವನ್ನು ಮಾಡಿದ್ದೀರ. ಯಾಕೆ ಅಂದರೆ ಈ ಒಂದು ತಂತ್ರಸಾರ ಒಂದು ಸಾಧಾರಣವಾಗಿ ಒಂದು ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ. ಸಾರ್ವತ್ರಿಕವಾಗಿ 12 ರಾಶಿಗಳು 27 ನಕ್ಷತ್ರಗಳು ಸರ್ವರಿಗೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಅನ್ವಯಿಸ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದಿದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಪ್ಪು ದಾರವನ್ನು ಕರೆಕ್ಟಾಗಿ ಸೆಂಟ್ರಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಇಡ್ತಕ್ಕಂಥದ್ದು.
ಈ ಸೂರ್ಯಪ್ರಭೆಯ ಮಧ್ಯಭಾಗದಲ್ಲಿ ಕಪ್ಪು ದಾರವನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, 4 ದೀಪಗಳು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ಆ 4 ದೀಪಗಳನ್ನು ಇಡ್ತಕ್ಕಂಥ ಸಮಯ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಇನ್ನು ಬಹಳ ವಿಶೇಷವಾಗಿ ಭಗವಂತನಿಗೆ ನೀಲಿ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಅದೇ ರೀತಿ ಈಗ ಭಗವಂತನಿಗೆ ನೀಲಿ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ. ಓಂ ಶಂ ಶನೇಶ್ಚರಾಯ ನಮಃ. 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 ಈಗ ಬಹಳ ವಿಶೇಷವಾಗಿ ಇಲ್ಲಿರ್ತಕ್ಕಂಥ 4 ದೀಪಗಳನ್ನು ಕೂಡ ಪ್ರಜ್ವಲಿಸ್ತಕ್ಕಂಥ ಸಮಯ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಈಗ 4 ದೀಪಗಳನ್ನು ಕೂಡ ಪ್ರಜ್ವಲಿಸಿದ್ದಕ್ಕಂಥದ್ದಾಯಿತು. ಇನ್ನು ಕೂಷ್ಮಾಂಡ ದೀಪವನ್ನು ಕೂಡ ಪ್ರಜ್ವಲಿಸ್ತಕ್ಕಂಥ ಸಮಯ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಇಷ್ಟು ಹೊತ್ತಿನವರೆಗೂ ಬಹಳ ವಿಶೇಷವಾಗಿ ತಂತ್ರಸಾರದ ಪ್ರತಿಯೊಂದು ಭಾಗಗಳನ್ನು ಕೂಡ ತಾವು ಗಮನಿಸಿದ್ದು ಆಯಿತು. ನನ್ನ ಜೊತೆ ಕೂತು ತಾವು ಕೂಡ ತಂತ್ರಸಾರವನ್ನು ಮಾಡ್ತಾ ಇದ್ದೀರಿ ಕೂಡ. ಇಲ್ಲಿರ್ತಕ್ಕಂಥ ಕೂಷ್ಮಾಂಡ ದೀಪಗಳನ್ನು ಹಚ್ಚತಕ್ಕಂಥದ್ದು ಮಾತ್ರ ಅಲ್ಲ, ಅದರಿಂದ ಇಲ್ಲಿರ್ತಕ್ಕಂಥ ತಂತ್ರಸಾರಕ್ಕೆ ಆರತಿಯನ್ನು ಕೂಡ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಇಲ್ಲಿ ತಂತ್ರಸಾರವನ್ನು ತಿಳಿಸ್ಕೊಡ್ಬೇಕಾದ್ರೆ ನಾನು ಒಬ್ಬನೇ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಎರಡನ್ನೂ ಕೂಡ ನಾನು ಒಬ್ಬನೇ ಇಟ್ಕೊಂಡಿದ್ದೇನೆ. ತಾವು ನಿಮ್ಮ ಕುಟುಂಬಸ್ಥರದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಒಂದೊಂದು ದೀಪವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಅಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಬಹಳ ವಿಶೇಷವಾಗಿ ಭಗವಂತನಿಗೆ ದೀಪದಿಂದ ಬಹಳ ವಿಶೇಷವಾಗಿ ಕೂಷ್ಮಾಂಡ ದೀಪದಿಂದ ಭಗವಂತನಿಗೆ ಆರತಿಯನ್ನು ಬೆಳಗಿದ್ದಾಯಿತು. ಈಗ ಭಗವಂತನಿಗೆ ಧೂಪವನ್ನು ಮಾಡ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. 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 ಬಹಳ ವಿಶೇಷವಾಗಿ ಭಗವಂತನಿಗೆ ಧೂಪವನ್ನು ಮಾಡಿದ್ದಾಯಿತು. ಇನ್ನು ತಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಈಗಾಗಲೇ ಒಂದು ಗೊಂದಲವು ಕೂಡ ಸೃಷ್ಟಿಯಾಗಿದೆ. ಈ ಒಂದು ತಂತ್ರಸಾರಕ್ಕೆ ನೈವೇದ್ಯ ಏನಪ್ಪ? ಈ ಒಂದು ತಂತ್ರಸಾರಕ್ಕೆ ನೈವೇದ್ಯ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಎಳ್ಳಿಂದ ಹಾಕಿ ತಯಾರು ಮಾಡಿರ್ತಕ್ಕಂಥ ಪುಳಿಯೋಗರೆ. ಎಳ್ಳನ್ನು ಹಾಕಿ ತಯಾರು ಮಾಡಬೇಕಾಗಿರ್ತಕ್ಕಂಥ ಪುಳಿಯೋಗರೆ. ಇದನ್ನು ಭಗವಂತನಿಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ, ನೈವೇದ್ಯವನ್ನು ಮಾಡಿ. ನಾನು ಕಳೆದ ಕಾರ್ಯಕ್ರಮದಲ್ಲೇ ತಿಳಿಸ್ಕೊಟ್ಟಿದ್ದೆ ನೈವೇದ್ಯಕ್ಕಾಗಿ ಎಳ್ಳಿಂದ ಮಾಡಿರ್ತಕ್ಕಂಥ ಪುಳಿಯೋಗರೆ ಅಂತ. ಇದನ್ನು ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿ ಈಗಾಗಲೇ ನೈವೇದ್ಯವನ್ನು ಮಾಡಿದ್ದಾಗಿದೆ. ಈಗ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಮಾಡಬೇಕು.
ಓಂ ಸಾಧ್ಯಂ ತ್ರಿವರ್ತ ಸಂಯುಕ್ತಂ ಮಂಜಿನಾ ಯೋಗಿತಂ ಮಯ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿವಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಯಿಮಾಂ ಶರಣಗಾದ್ಘೋರ ದಿವ್ಯಜ್ಯೋತಿರ್ನಮೋಸ್ತುತೆ ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದಧಾತಿ ಮಧುವ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಬಹಳ ವಿಶೇಷವಾಗಿ ಭಗವಂತನಿಗೆ ಆರತಿ ಮಾಡಿದ್ದಾಯಿತು, ದೀಪಗಳಿಂದ ಬೆಳಗಿದ್ದಾಯಿತು, ಧೂಪವನ್ನು ಮಾಡಿದ್ದಾಯಿತು, ನೈವೇದ್ಯವನ್ನು ಮಾಡಿದ್ದಾಯಿತು. ಈಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆ ಏನಪ್ಪ? ವಿಸರ್ಜನೆ ಮಾಡುವುದು ಹೇಗೆ? ಇಲ್ಲಿ ಈ ಬಾರಿಯ ತಂತ್ರಸಾರದಲ್ಲಿ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ನೋಡಿ. ಇಲ್ಲಿರ್ತಕ್ಕಂಥ ನಿಂಬೆ ಹಣ್ಣುಗಳನ್ನು ತಾವು ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳ್ತಾ ಇದ್ದೆ, ದೀಪಗಳನ್ನು ತೆಗೆದು ಪಕ್ಕದಲ್ಲಿಟ್ಕೊಳ್ಳಿ, ಇಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳಲ್ಲಿ ಸೇರಿಸಿ ಗಂಟು ಕಟ್ಟಿ ಅದನ್ನು ಯಾವುದಾದ್ರೂ ಹಸಿರು ಗಿಡದ ಬುಡಕ್ಕಿಡ್ತಕ್ಕಂಥದ್ದು, ಇಲ್ಲ ಆಲದ ಮರದ ಬುಡಕ್ಕಿಡ್ತಕ್ಕಂಥದ್ದು, ಮಾವಿನ ಮರದ ಬುಡಕ್ಕಿಡ್ತಕ್ಕಂಥದ್ದು ಅಂತ ಹೇಳ್ತಿದ್ದೆ. ಆದರೆ ಈ ಬಾರಿ ಹಂಗಲ್ಲ, ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಈ ಬಾರಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಇಲ್ಲಿ ದಾರದ ಈ ಒಂದು ಬಟ್ಟೆಯ ಮೇಲೆ ನಿಂಬೆ ಹಣ್ಣಿದೆ, ಮೆಣಸಿದೆ, ಆಮೇಲೆ ಶಂಖಪುಷ್ಪ ಇದೆ, ವಿಶೇಷವಾಗಿ ಅರಿಶಿಣದ ಕೊಂಬಿದೆ. ಇದೆಲ್ಲವನ್ನು ಕೂಡ ಒಟ್ಟಿಗೆ ತಗೊಳ್ತಕ್ಕಂಥದ್ದು. ಇದು ಒಂದನ್ನೇ ಒಟ್ಟಿಗೆ ತೆಗೆದುಕೊಂಡು, ಇದೆಲ್ಲವನ್ನು ಕೂಡ ತೆಗೆದುಕೊಂಡು ನೀವು ನಿಮ್ಮ ಕುಟುಂಬಸ್ಥರಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ದೃಷ್ಟಿ ತೆಗೆದು ಒಬ್ಬೊಬ್ಬರಾಗೆ ದೃಷ್ಟಿ ತೆಗೆತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಒಟ್ಟಾಗಿ ಸೇರಿಸಿ ಹರಿಯೋ ನೀರಿನಲ್ಲೋ, ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಣ್ಣದಾಗಿ ಹರಿಯೋ ನೀರಿರೋರಿಗೆ ಸಮಸ್ಯೆ ಇಲ್ಲ. ಒಂದು ವೇಳೆ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ತಾವೆಲ್ಲರೂ ಕೂಡ ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹರಿಯೋ ನೀರಿದ್ರೆ ಬಹಳ ಉತ್ತಮ. ಒಂದು ವೇಳೆ ಸ್ವಲ್ಪ ಪರಿಕ್ರಮ ಮಾಡಬೇಕು ಅಂದ್ರೂ ಕೂಡ ತೊಂದರೆ ಇಲ್ಲ, ಮಾಡಿ ಈ ಒಂದು ತಂತ್ರಸಾರವನ್ನು ಪರಿಪೂರ್ತಿ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂತಕ್ಕಂಥವ್ರು ತಮ್ಮ ಮನಸ್ಸಿನಲ್ಲಿ ಗೊಂದಲ ಬೇಡ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಹಸಿರು ಗಿಡ ಬುಡದ ಹತ್ರ ಹಾಕ್ತಕ್ಕಂಥದ್ದು, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇನ್ನು ಇಲ್ಲಿರ್ತಕ್ಕಂಥ ದಾರವನ್ನು ಏನು ಮಾಡಬೇಕು? ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರು ಈ ತಂತ್ರಸಾರವನ್ನು ಮಾಡಿದ್ದೀರೋ ತಾವೆಲ್ಲರೂ ಕೂಡ ಈ ದಾರವನ್ನು ಕಟ್ಕೊಳ್ತಕ್ಕಂಥದ್ದು ಕೈಗೆ. ಮುಂದಿನ ಭಾನುವಾರದ ಕಾರ್ಯಕ್ರಮ, ಮುಂದಿನ ಭಾನುವಾರದ ತಂತ್ರಸಾರವನ್ನು ತಿಳಿಸ್ಕೊಡುವವರೆಗೂ ಕೂಡ ಈ ಒಂದು ದಾರವನ್ನು ಕಟ್ಕೊಳ್ತಕ್ಕಂಥದ್ದು. ಇದು ಒಂದು ರೀತಿ ರಕ್ಷೆ ಇದ್ದಂಗೆ. ಮುಂದಿನ ಭಾನುವಾರ ಅಂತಲ್ಲ, ನಾನು ಹೇಳ್ತೀನಿ ಆ ಒಂದು ಸಮಯದಲ್ಲಿ ತೆಗೆದಿಡ್ತಕ್ಕಂಥದ್ದು, ಅಲ್ಲಿಯವರೆಗೂ ಈ ಒಂದು ದಾರ ನಿಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು. ಇಲ್ಲಿಗೆ ತಂತ್ರಸಾರ ಸಂಪೂರ್ಣ ಆಗುತ್ತೆ. ಇನ್ನು ಇಲ್ಲಿರ್ತಕ್ಕಂಥ ಕೂಷ್ಮಾಂಡ ದೀಪ ಅದಾಗದೆ ಶಾಂತ ಆಗೋವರೆಗೂ ಸಹಿತ ಹಾಗೆ ಇಟ್ಕೊಳ್ತಕ್ಕಂಥದ್ದು. ಅದನ್ನು ನೀವೇ ಶಾಂತ ಮಾಡ್ತಕ್ಕಂಥದ್ದು ಬೇಡ. ಅದಾಗದೆ ಶಾಂತ ಆಗುವವರೆಗೂ ಚೆನ್ನಾಗಿ ಜ್ವಾಲೆ ಉರಿದು ಭಗವಂತನಿಗೆ ಸಮರ್ಪಣೆ ಆಗಲಿ. ಇಲ್ಲಿರ್ತಕ್ಕಂಥ ದೀಪಗಳು ಅಷ್ಟೇ ಅದಾಗದೆ ಶಾಂತವಾಗುವ ತನಕ ತಮ್ಮ ಕೈಯಲ್ಲಿ ತಾವೇ ಹೋಗಿ ಹಾರಿಸ್ತಕ್ಕಂಥದ್ದು, ಉಫ್ ಅಂತಕ್ಕಂಥದ್ದು ಯಾವುದನ್ನು ಕೂಡ ಮಾಡಬೇಡಿ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಕಪ್ಪು ವಸ್ತ್ರವನ್ನು ಪ್ರತಿ ಕಾರ್ಯಕ್ರಮದಂತೆ ಗಂಟು ಕಟ್ಟಿ, ಈ ಬಾರಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ? ಬನ್ನಿ ವೃಕ್ಷದ ಕೆಳಗಡೆ ಈ ಒಂದು ಯಂತ್ರಸಾರವನ್ನು ಗಂಟು ಕಟ್ಟಿ ಇಡ್ತಕ್ಕಂಥದ್ದು, ಕಪ್ಪು ವಸ್ತ್ರವನ್ನು. ಈ ಕೆಲಸವನ್ನು ಮಾಡಿ ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗಿ ಮುಗಿತಕ್ಕಂಥದ್ದಿರುತ್ತೆ. ಭಾನುವಾರದ ಕಾರ್ಯಕ್ರಮ, ಈ ಕಾರ್ಯಕ್ರಮ 9ನೇ ತಂತ್ರಸಾರದಂದು ಸಾಕಷ್ಟು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡ್ರಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಇದೇ ರೀತಿ ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳು ಕೂಡ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಥೆಗಳು, ತಂತ್ರಸಾರಗಳನ್ನು ನಾನು ತೊಗೊಂಡು ಬರ್ತಾ ಇರ್ತೇನೆ. ಇನ್ನು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಪರಿಚಯ ಮಾಡೋದಿದೆ. ಒಳ್ಳೆಯದಾಗಲಿ, ಶುಭ.
त्वा गणपतिं भवामहे कविं कवीनानपपुष्पस्तवं ज्येष्ठराजं ब्रह्मणां ब्रह्मणस्पदानशृण्वन्नोतपस्येदसाधनं निशते गणपते गणेश त्वामावप्रथमं कवीनां नरते तत्र यदे किञ्चनारे महामर्कं भगवन् चित्रपಚ್ಚಾತ್. ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವಂತಹ ಪ್ರತಿನಿತ್ಯದ ಕಾಯಕ ಗಣಪನ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಯಾಕೆಂದರೆ ಕೈಲಾಸದಲ್ಲಿರ್ತಕ್ಕಂಥ ಕೈಲಾಸನಾಥನಲ್ಲೂ ಸಹಿತ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಕೈಲಾಸನಾಥನಾದಂತಹ ಶಿವನ ಪುತ್ರನಾದಂತಹ ಮಹಾಗಣಪತಿಯ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲೂ ಇರಬೇಕಾಗತ್ತೆ, ಜಲಚರಗಳ ಮೇಲೆ ಇರಬೇಕಾಗತ್ತೆ. ಹಾಗಾಗಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಆ ದರ್ಶನ ಮಾಡಲಿಕ್ಕೂ ಮುನ್ನ ಗಣಪನ ದರ್ಶನ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪುಟ್ಟದಾದಂತಹ ಆಲಯದಿಂದ ಬೃಹತ್ ಮಟ್ಟದ ಆಲಯ, ಜೊತೆಗೆ ಈ ಆಲಯದಲ್ಲಿ ನಡೀತಕ್ಕಂತಹ ನಿತ್ಯ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನನ್ನ ಆತ್ಮೀಯರು ಆದಂತಹ ಈ ದೇವಾಲಯದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಮೋಹನ್ ರಾಜರವರು ಅವರ ಕುಟುಂಬ ಗಣಪನ ಅನುಗ್ರಹಕ್ಕೆ ಸದಾ ಪಾತ್ರರಾಗಿದ್ದಾರೆ. ಇಂದು ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು, ಬರ್ತಕ್ಕಂಥ ಸಾವಿರಾರು ಜನ ಭಕ್ತಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನೇ ಇಲ್ಲಿ ಸೃಷ್ಟಿಸಿರ್ತಕ್ಕಂಥದ್ದು, ಅದು ವಿಶೇಷವೇ ಸರಿ. ಹಾಗಾಗಿ ವರ್ಷದಲ್ಲಿ ಬರ್ತಕ್ಕಂಥ ಭಾದ್ರಪದ ಮಾಸದ ಗಣಪನ ಹಬ್ಬದಲ್ಲೂ, ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಾರ ಮಹಾಗಣಪತಿಯು, ಪ್ರತಿ ಹುಣ್ಣಿಮೆಯೆಂದು ಬರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹಿತ ಈ ಪ್ರಾಂತ್ಯದಲ್ಲಿ ಬಹಳ ವಿಶೇಷವಾಗಿ ನಡೆಸಿದ್ದಾರೆ. ನಾವಿರ್ತಕ್ಕಂಥದ್ದು ಸಹಿತ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿ ಎಂಬತಕ್ಕಂಥ ಗ್ರಾಮ. ಅಂದು ಪುಟ್ಟೇನಹಳ್ಳಿ ಪುಟ್ಟದಾದಂಥದ್ದು, ಇಂದು ಬೃಹತ್ ಬೆಟ್ಟದ್ದೇ. ಆದರೂ ಇಲ್ಲಿರ್ತಕ್ಕಂಥ ಗಣಪ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥದ್ದು. ಗಣಪನಲ್ಲಿ ಸಂಕಲ್ಪ ಮಾಡಿ 21 ಗರಿಕೆ 9 ಬಿಳಿ ಎಕ್ಕದ ಹೂವನ್ನು ಕೊಟ್ಟು ಗಣಪನಲ್ಲಿ ಏನು ಸಂಕಲ್ಪ ಮಾಡಿ ಹಿಂದೆ ಕ್ಯಾಟ್ರಿ ಬಿಲ್ ಅಂತಿತ್ತು. ಈಗ ಕ್ಯಾಟ್ರಿ ಬಿಲ್ ಯಾವ ಮಕ್ಕಳಿಗೆ ಗೊತ್ತು, ಎಷ್ಟು ಜನಕ್ಕೆ ಮಾತ್ರ ಗೊತ್ತು. ಮಕ್ಕಳು ಕುಬ್ಜರ ಆದರೆ, ಅಂದರೆ ಬಹಳಷ್ಟು ಕುಳ್ಳಗಿದ್ರೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇರುತ್ತಿದ್ದರು. ಅಂತಹ ಮಕ್ಕಳಿಗೆ ಸೈಕಲ್ ತುಳಿಯೋಕೆ ಕೇಳೋರು, ಇಲ್ಲ ಅಂದರೆ ಈ ಥರ ಸ್ಕಿಪ್ಪಿಂಗ್ ಅಂತ ಆಡೋರು. ಅಂದರೆ 2 ಕೋಲುಗಳಿಗೆ ಒಂದು ದಾರವನ್ನು ಕಟ್ಟಿ ತನ್ನ ದೇಹವನ್ನು ಸಂಪೂರ್ಣವಾಗಿ ಭೂಮಿಯಿಂದ ಮೇಲೆತ್ತುವಂಥ ರೀತಿ ನಡೆಸ್ತಿದ್ರು. ಈಗ ಇವೆಲ್ಲ ನೋಡಿ ಆನಂದಿಸಬೇಕೆ ವಿನಃ ಯಾವ ಮಕ್ಕಳು ಇದನ್ನು ಮಾಡ್ತಿಲ್ಲ. ಇಲ್ಲಿ ಸಾಕಷ್ಟು ಬ್ಯಾಟುಗಳಿದೆ. ಒಂದೊಂದು ಬ್ಯಾಟು ಇತ್ತೀಚೆಗೆ ಕ್ರಿಕೆಟ್ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಇಷ್ಟ. ಪ್ರತಿಯೊಬ್ಬರ ಮನೆ ಪೋಷಕರು ಏನಂದರೆ ನನ್ನ ಮಗ ಒಳ್ಳೆ ಕ್ರಿಕೆಟಿಗ ಆಗಬೇಕು, ಒಳ್ಳೆ ಅವನು ವಿದ್ಯಾವಂತ ಆಗಬೇಕು, ಇಡೀ ರಾಜ್ಯ ದೇಶ ಅವನ್ನ ಮೆಚ್ಚುವಂಥದ್ದಾಗಬೇಕು. ಆಸೆ ಮಾತ್ರ, ಅದು ಕಾರ್ಯಗತ ಇಲ್ಲ. ಆ ಕಾರ್ಯಗತ ಆಗಬೇಕಾದ್ರೆ ನಮ್ಮ ಹಿಂದಿನ ಪದ್ಧತಿ, ಹಿಂದಿನ ಸಂಪ್ರದಾಯವನ್ನು ಪುನಃ ಮರುಕಳಿಸಬೇಕು. ನೋಡಿ, ಇಲ್ಲಿ ಇಷ್ಟೊಂದು ಕ್ರಿಕೆಟ್ ಬ್ಯಾಟುಗಳಿದೆ. ಒಂದೊಂದು ಬ್ಯಾಟುಗಳಲ್ಲೂ ಒಂದೊಂದು ಸಂದೇಶ ಇದೆ. ದೇವಸ್ಥಾನಕ್ಕೆ ನಾನು ನನ್ನ ತಂದೆಯವರು ಬಂದ್ವಿ. ಇಲ್ಲಿ ನನ್ನ ಆಟ ಪಾಠಗಳು, ನನ್ನ ಬಾಲ್ಯವು ಕೂಡ ನನಗೆ ನೆನಪಾಯಿತು. ನನಗೆ ಬಂದಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ರೀಡಾ ವಸ್ತುಗಳು, ಇಲ್ಲಿರ್ತಕ್ಕಂಥ ಆಟ ಪಾಠದ ವಸ್ತುಗಳು ಪ್ರತಿಯೊಂದನ್ನು ನೋಡಿದಾಗ
ಒಂದಷ್ಟು ವಸ್ತುಗಳು ಈಗಲೂ ಕೂಡ ಮಕ್ಕಳು ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಒಂದಷ್ಟು ವಸ್ತುಗಳನ್ನು ಮರೆತು ಹೋಗಿದ್ದಾರೆ. ಗಿಳ್ಳಿ ದಂಡ ಆಗಿರ್ಬೋದು, ಗೋಲಿ ಆಗಿರ್ಬೋದು, ಇದೆಲ್ಲ ನಮ್ಮ ಕಾಲಕ್ಕೆ ಮುಗಿದೋಯ್ತು. ನಮ್ಮ ಕಾಲ ಅಂದ್ರೂ ಕೂಡ ನಾವು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಇದೆಲ್ಲ ಮುಗಿದೋಯ್ತು. ಅದ್ರ ಆಚೆಗೆ ಯಾರೂ ಆಡ್ತಾನೆ ಇಲ್ಲ. ಈಗ ಯಾರಾದರೂ ಗಿಳ್ಳಿ ದಾಂಡು ಗೋಲಿ ಈ ಥರ ಏನಾರು ಆಡಿದ್ರೆ ಅದು ಪ್ರೆಸ್ಟೀಜ್ ಪ್ರಶ್ನೆ. ಅಯ್ಯೋ ನಾನು ಗೋಲಿ ಎಲ್ಲ ಆಡಲ್ಲಪ್ಪ, ನಾನು ಗಿಲ್ಲಿ ದಾಂಡೆಲ್ಲ ಆಡಲ್ಲಪ್ಪ. ಆಟದಲ್ಲೂ ಕೂಡ ಪ್ರೆಸ್ಟೀಜ್ ಬಂದ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ಇವಾಗ. ಈ ಒಂದು ವಿಚಾರವಾಗಿ ಹೇಳಬೇಕಂದ್ರೆ ಯಾರು ಕೂಡ ಯಾವ ಒಂದು ಆಟವನ್ನು ಕೂಡ ಕೆಳಗಡಿಸ್ತೀರಾ, ಪ್ರತಿಯೊಂದು ಆಟವನ್ನು ಕೂಡ ಆಡಬೇಕು ನಮ್ಮ ಮಕ್ಕಳು. ಈ ಒಂದು ಮೊಬೈಲ್ ವಿಚಾರಕ್ಕೆ ಬಂದಾಗ ಇವ್ರು ಹೇಳಿದ್ರು ಮಾರ್ಚ್ ತಿಂಗಳಲ್ಲಿ ಮಾತ್ರ ಎಕ್ಸಾಮ್ ಟೈಮಲ್ಲಿ ಹಾಲ್ ಟಿಕೆಟ್ ಹೊಡೋದಕ್ಕೆ ಮಾತ್ರ ಇಲ್ಲಿ ಬಂದು ಬಾಬಾರವರ ದೇವಸ್ಥಾನಕ್ಕೆ ಬರ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಮೊದಲು ಕೋವಿಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಕ್ಕಳು ಸ್ಕೂಲು ಆ ಒಂದು ದೇವಾಲಯಕ್ಕಾದರೂ ಹೋಗ್ತಾ ಇದ್ರು. ಇವಾಗ ಕೋವಿಡ್ ಸ್ಟಾರ್ಟ್ ಆಗಿಂದ ಆ ದೇವಾಲಯಕ್ಕೂ ಹೋಗ್ತಾ ಇಲ್ಲ, ಮೊಬೈಲು ಮನೆಯಲ್ಲಿ ಆರಾಮಾಗಿ ಆನ್ಲೈನ್ ಕ್ಲಾಸ್ ನೋಡಿಕೊಂಡು ಮಗ್ನರಾಗ್ಬಿಟ್ಟಿದ್ದಾರೆ. ಇನ್ನು ಎಲ್ಲಿ ದೇವರ ಅನುಗ್ರಹ, ಇನ್ನು ಎಲ್ಲಿ ಆಟ ಪಾಠಗಳು, ಇನ್ನು ಎಲ್ಲಿ ನಿಮಗೆ ಆ ಒಂದು ಶಾಲೆಯ ಸೊಗಡು ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ನನ್ನ ತಂದೆಯವರು ಕೂಡ ಯಾವ ಒಂದು ಸಮಯದಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡಲೇಬೇಕು. ಯಾಕೆಂದರೆ ಅವರು ನನಗೆ ಸಮಯ ಕೊಡೋರು. ಆಟ ಇಷ್ಟು ಟೈಮ್ಗೆ ಆಟ ಆಡಬೇಕು, ಇಷ್ಟು ಟೈಮ್ಗೆ ಓದಬೇಕು, ಇಷ್ಟು ಟೈಮ್ ನೀನು ಆಚೆ ಕಡೆ ಹೋಗಬೇಕು, ಫ್ರೆಂಡ್ ಜೊತೆ ಆಟ ಆಡ್ಕೊಬೇಕು, ಮನೆಗೆ ಬರಬೇಕು. ಇವೆಲ್ಲವೂ ಇದ್ರೇ ಆ ಒಂದು ಬಾಲ್ಯದ ಸೊಗಡು. ನಾಳೆ ದಿವಸ ನೀವು ಯಾರಾದರೂ ನಿಮ್ಮ ದಿನಚರಿ, ನಿಮ್ಮ ಬಾಲ್ಯದ ಬಗ್ಗೆ ಇನ್ನೊಬ್ರಿಗೆ ಹೇಳಬೇಕು ಅಂದರೆ ವಿಭಿನ್ನ ರೀತಿಯಲ್ಲಿರಬೇಕು. ನನ್ನ ಬಾಲ್ಯ ಈಗಿತ್ತು, ನಾನು ಇಷ್ಟು ಚೆನ್ನಾಗೆಲ್ಲ ಆಟ ಆಡಿದ್ದೆ, ನಾನು ಇಂತಿಂಥ ಆಟಗಳಾಡಿದ್ದೀನಿ, ನಾನು ಇಂತಿಂಥ ಆಟದಲ್ಲಿ ನಾನು ಒಳ್ಳೆ ಆಟಗಾರ ಅಂತ ಹೇಳ್ಕೊಳ್ಬೇಕು. ಈಗಿನ ಮಕ್ಕಳು ಏನು ಹೇಳ್ತಾರೆ, ನಾನು ಪಬ್ಜಿ ಆಡೋದ್ರಲ್ಲಿ ಮಾತ್ರ ಫೇಮಸ್ಸು, ನಾನು ಪ್ರೋ ಪ್ಲೇಯರು, ಪಬ್ಜಿ ಆಡ್ತೀನಿ, ನಾನು ಕ್ಯಾರಮ್ ಆಡ್ತೀನಿ ಮೊಬೈಲ್ನಲ್ಲಿ, ರೇಸ್ ಕಾರ್ ಆಡ್ತೀನಿ ಮೊಬೈಲ್ನಲ್ಲಿ. ಇವೆಲ್ಲ ಅಲ್ಲ. ಮನೆಯಿಂದ ಆಚೆ ಹೋಗಬೇಕು, ಆಟ ಆಡಬೇಕು. ನಾಳೆ ದಿವಸ ನಿಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು, ನಾವು ಈ ಥರ ಆಟ ಆಡಿದ್ವಿ, ನೀವು ಕೂಡ ಈ ಥರ ಆಟ ಆಡಬೇಕು ಅಂತ. ಇದೇ ರೀತಿ ಮಕ್ಕಳು ತಮ್ಮೆಲ್ಲರಿಗೂ ಕೂಡ ಬಾಬಾರವರ ಸಂಪೂರ್ಣ ಅನುಗ್ರಹ ಸಿಗಲಿ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬಾಬಾರವರ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ಲರೂ ಆಚೆ ಕಡೆ ಆಟ ಆಡಲಿಕ್ಕೆ ಕಳಿಸಿ, ಓದುವ ಸಮಯದಲ್ಲಿ ಓದಲಿ, ಆಟ ಆಡುವ ಸಮಯದಲ್ಲಿ ಆಟ ಆಡಲಿ. ಒಳ್ಳೆಯದಾಗಲಿ, ಶುಭವಾಗಲಿ. महाराज की